ಗರುಡ ಗಮನ ನಮ್ಮ ಪುರಂದರ ವಿಠಲನ ಕೃಷ್ಣಾಯನ ಬಾರದೆ ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ. ಆ ಹಾಡು ನಮ್ಮ ಚಿತ್ರಕ್ಕೆ ಕಳಶಪ್ರಾಯದಂತಿದೆ. ಮೊದಲನೇ ಶಾಟ್ ಹರಿದಾಸರ ದಿನಚರಿ ಈ ಜಾಗದಲ್ಲಾಯಿತು. ನಾನು ನಿಮ್ಮ ಪ್ರೀತಿಯ ಗಿರೀಶ್ ನಾಗರಾಜ, ಹರಿದಾಸರ ದಿನಚರಿ ಚಿತ್ರದ ನಿರ್ದೇಶಕ. ಈ ಜಾಗದ ಇನ್ನೊಂದು ನಮ್ಮ ಅವಿಸ್ಮರಣೀಯವಾದಂಥ ಒಂದು ಘಟನೆ ಅಂದರೆ ಇಟ್ಸ್ ವೆರಿ ಮೆಮೊರಬಲ್ ಫಾರ್ ಅಸ್. ಚಿತ್ರೀಕರಣಕ್ಕೆ ಮುಂಚೆ ಯೂಶ್ವಲಿ ಮುಹೂರ್ತ ಮಾಡಿ ಬೇರೆ ಕಡೆ ಆಮೇಲೆ ಚಿತ್ರೀಕರಣ ಮಾಡೋದು ವಾಡಿಕೆ. ನಾವು ವಿದ್ಯಾಭೂಷಣರನ್ನು ಕೇಳಿದಾಗ ನಂಬಿ ನಾರಾಯಣ ದೇವಸ್ಥಾನದಲ್ಲಿ ಮೊದಲನೇ ದಿನ ಶೂಟ್ ಮಾಡ್ತಿರೋದ್ರಿಂದ ಅಲ್ಲೇ ಚಿಕ್ಕದಾಗಿ ಒಂದು ಪೂಜೆ ಇಟ್ಕೊಂಬೋಣ ಅಂತ ಹೇಳಿದ್ರು. ಇಲ್ಲಿ ನಾವು ಮೊದಲನೇ ದಿನ ಬಂದು ಲಕ್ಷ್ಮೀ ದೇವಿಯನ್ನು ಬೇಡ್ಕೊಂಡ್ವಿ, ಎಲ್ಲ ಸುಸೂತ್ರವಾಗಿ ನಡೀಲಿ ಈ ಕೆಲಸ ಅಂತ. ಆಗ ಪುರೋಹಿತರು ಒಂದು ಮಾತು ಹೇಳಿದ್ರು, ಯಾರು ಇಲ್ಲಿ ಆ ಅರವಿಂದ ನಾಯಕಿ ಮತ್ತು ನಂಬಿ ನಾರಾಯಣನ ನಂಬಿ ಬರ್ತಾರೋ ನಮಗೆ ಏನು ಬೇಕು ಅನ್ನೋದಕ್ಕಿಂತ ಅವನಿಗೆ ಗೊತ್ತಿದೆ ನಮಗೇನು ಬೇಕು ಅಂತ, ನಮಗೇನು ಕೊಡಬೇಕು ಅಂತ ಅವನಿಗೆ ಗೊತ್ತಿದೆ, ಅದನ್ನು ಅವನು ಕೊಟ್ಟೇ ಕೊಡ್ತಾನೆ, ನೀವು ಶ್ರದ್ಧೆಯಿಂದ ಮಾಡಿ ಅಂತ ಸುಂದರವಾದ ಒಂದು ಮಾತನ್ನು ಹೇಳಿದ್ರು. ಹಾಗೆಯೇ ಇಲ್ಲಿ ಪೂಜೆ ಮುಗಿಸಿ ನಾವು ಅಷ್ಟೂ ದಿನದ ಚಿತ್ರೀಕರಣ 3.5 ತಿಂಗಳ ಚಿತ್ರೀಕರಣ ಏನು ಮಾಡಿದ್ವಿ. ಒನ್ ಡೇ ವಿ ಡಿಡ್ ನಾಟ್ ಸ್ಟ್ರಗಲ್ ಬಿಕಾಸ್ ಆಫ್ ಎನಿ ಕೆಲಮಿಟೀಸ್ ಆರ್ ಎನಿಥಿಂಗ್ ಅಟ್ ಆಲ್. ಅದು ಆ ನಂಬಿ ನಾರಾಯಣನ ಕೃಪೆಯಿಂದನೇ ಆಗಿರೋದು ಅನ್ನೋದು ದೃಢವಾದ ನಂಬಿಕೆ ನನಗಿದೆ. ಜಾಬಲ್ಲೂ ಡೇ 1 ಅನ್ನೋದು ಎಲ್ರಿಗೂ ಒಂಥರ ಸ್ಪೆಷಲ್ಲು, ಬಟರ್ಫ್ಲೈ ಇನ್ಸೈಡ್ ಟಮ್ಮಿ ಅಂತಲೇ ಹೇಳ್ಬೋದು. ಮಿಕ್ಸ್ ಮಾಡಿದ್ದೀವಿ, ಗೊತ್ತಾಯ್ತಲ್ಲ. ಇಫ್ ಯು ವೇರ್ ದ ಸೇಮ್ ಇಟ್ ವಿಲ್ ಗೆಟ್ ಬ್ಲೆಂಡ್ ಪಂಚನೆ ಅನ್ಸ್ಬಿಡುತ್ತೆ. ಅದೇ ಥರ ಕಟ್ಟಿ. ಓಕೆ ಓಕೆ, ಲುಕಿಂಗ್ ಗುಡ್. ಆ ಥರ ಸೀಳ್ಬಿಡಿ. ನಾನು ಯೂಶಲಿ ಯಾವಾಗಲೂ ಕ್ಯಾಮ್ರಾ ಹಿಂದೆ ಇರೋಕ್ಕೆ ಇಷ್ಟಪಡ್ತೀನಿ. ಇದೊಂಥರ ಕ್ಯಾಮ್ರಾ ಹಿಂದೆ ಇದ್ರೂ 100 ಜನ ಆಲ್ಮೋಸ್ಟ್ ಗೊತ್ತಿರೋ ಅಂಥವರೇ ಇದ್ದರು. ಫಸ್ಟ್ ಶಾಟೇ ನಾವು ಕ್ರೇನ್ ಹಾಕ್ಬಿಟ್ಟಿದ್ದೀವಿ. ಆ ಕ್ರೇನ್ ಮೇಲೆ ಕೂತಿದ್ದೀನಿ, ಮೇಲಿಂದ ನೋಡ್ತೀನಿ ಎಷ್ಟು ಜನ ನನ್ನೂ ಕೂಡ ಅಬ್ಸರ್ವ್ ಮಾಡ್ತಿದ್ದಾರಲ್ಲ ಅಂತ. ಮೇ 27ನೇ ತಾರೀಕು 2024 ಅವರು ನಡೀತಾ ಬಂದು ಆ ಕೊನೆಯ ಚರಣ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಆ ಕೃತಿಯ ಕೊನೆಯ ಚರಣನ ನಮ್ಮ ಈ ಗರುಡಗಂಬ ತೋರಿಸಿ, ಗರುಡ ದೇವರನ್ನು ತೋರಿಸಿ ಅವ್ರು ಇಲ್ಲಿ ನಮಸ್ಕರಿಸಿ ಒಳಗೆ ಹೋಗೋ ಒಂದು ದೃಶ್ಯ. ಇಲ್ಲಿ ಒಂಥರ ಅರ್ಲಿ ಮಾರ್ನಿಂಗ್ ಡಿಪಿಕ್ಟ್ ಮಾಡ್ತಿರೋದ್ರಿಂದ ಸ್ವಲ್ಪ ಫಾಗ್ ಥರ ಮಾಡೋಣ, ಸ್ಮೋಕ್ ಇನ್ಕ್ಲೂಡ್ ಮಾಡೋಣ ಅಂತ ಮಾಡಿದ್ವಿ. ಆದರೆ ಇದು ಓಪನ್ ಸ್ಪೇಸು, ತುಂಬ ಅಂದರೆ ತುಂಬ ಗಾಳಿ. ಎಷ್ಟೇ ಏನೇ ಟ್ರೈ ಮಾಡಿದ್ರು ಒಂದು ಫುಲ್ ಕವರ್ ಮಾಡೋದಂತೂ ಕಷ್ಟ. ಸೊ ಅದೊಂದು ನಮಗೆ ಚಾಲೆಂಜ್ ಇತ್ತು. ಇಲ್ಲಿ ನೋಡ್ಬೋದು ಮುಂದೆ ಏನೋ ಲೈಟ್ ಕಂಬ ಇದೆ, ವಯರ್ ಇದೆ, ಜನ ಎಲ್ಲ ಓಡಾಡ್ತಾ ಇರ್ತಾರೆ.
ಸೊ ಇದೆಲ್ಲ ಒಂದು ಸ್ವಲ್ಪ ನಮಗೆ ಚಾಲೆಂಜ್ ಆಗಿತ್ತು. ಈ ಶತಮಾನಕ್ಕೆ ಏನೋ ಒಂಥರ ಮಿಸ್ಸಿಂಗ್ ಅಂತ ಅನಿಸ್ಬಾರ್ದು ಅನ್ನೋದು ತುಂಬ ಇತ್ತು. ನಾವು ಫಿಲಮ್ ಬಗ್ಗೆ ಅಥವಾ ನಮ್ಮ ಟೆಕ್ನಿಕಲ್ ಕ್ಯಾಮ್ರಾ ಬಗ್ಗೆ ಎಷ್ಟು ಇಂಪಾರ್ಟೆಂಟ್ ಇದೆಯೋ ಪೀಪಲ್ ಮ್ಯಾನೇಜ್ಮೆಂಟು ತುಂಬ ಇಂಪಾರ್ಟೆಂಟ್ ಅಂತ ಅವತ್ತೇ ಗೊತ್ತಾಗಿದ್ದು. ನನ್ನ ಅಂಡರಲ್ಲಿ ಇರೋರು ಎಷ್ಟು ಜನ ಇರ್ತಾರೆ ಅವ್ರನ್ನೆಲ್ಲ ಒಂದು ಕರೆಕ್ಟ್ ರೀತಿಯಲ್ಲಿ ಸೆಟ್ಟು ಯಾವುದೇ ರೀತಿ ಡಿಸ್ಟರ್ಬ್ ಆಗದೆ ಇರೋ ಹಂಗೆ ಹ್ಯಾಂಡಲ್ ಮಾಡೋದೆಲ್ಲ ಎಷ್ಟು ಇಂಪಾರ್ಟೆಂಟ್ ಅನ್ನೋದೆಲ್ಲ ನನಗೂ ತುಂಬ ಅರ್ಥ ಆಯಿತು. ಒಂದು ಶಾರ್ಟ್ ಮಾಡಿದ್ದೀವಿ ಆಲ್ರೆಡಿ, ಹೇಗಾಯ್ತು? ತುಂಬ ಚೆನ್ನಾಗಿದೆ. 4-5 ಟೇಕ್ ಆಯಿತು. ಈ ಫೈನಲೈಸ್ ಇನ್ ದ ಲಾಸ್ಟ್ ಟೇಕ್. ಈ ಚಲನಚಿತ್ರದಲ್ಲಿ ಅಭಿನಯಿಸಬೇಕು, ಪುರಂದರದಾಸರಾಗಿ ಕಾಣಿಸ್ಕೊಳ್ಬೇಕು ಅಂತ ಹೇಳಿದ ಕೂಡಲೇ ನಿಜವಾಗಿ ನನಗೆ ಗಾಬರಿ ಆಯಿತು. ಅಂದರೆ ಇದು ನನ್ನ ವಿಷಯ ಅಲ್ಲ ಅಂತ, ಒಂದು ದೊಡ್ಡ ಪ್ರವಚನ ನೀಡಬಲ್ಲಂತಹ ಒಂದು ಪರಿಣಾಮಕ್ಕಿಂತ ಜಾಸ್ತಿ ಪರಿಣಾಮವನ್ನು ಇದು ತೋರಿಸಿಕೊಡ್ತದೆ ಅಂತ. ಹೆಚ್ಚು ಹಾಡುಗಳೇ ಇದ್ದರೆ ನಾನು ಸುಲಭದಲ್ಲಿ ಮಾಡಿಬಿಡ್ತೀನಿ. ನನಗೆ ಅಭಿನಯ ಗೊತ್ತಿಲ್ಲ. ನನಗೆ ನೀರಿನಲ್ಲಿ ಮುಳುಗಿ ಸ್ನಾನ ಮಾಡಿ ಅರ್ಘ್ಯ ಕೊಡುವಂಥದ್ದು ಇದನ್ನೆಲ್ಲ ಮಾಡಿದ್ರಲ್ಲ, ಅದು 3-4 ಸರ್ತಿ ಮಾಡಿದರೆ ಯಾಕಾದೀತು? ಕೊರೆಯುವ ತಣ್ಣೀರಿನಲ್ಲಿ ಹಾಂ, ಅದರಿಂದಾಗಿ ನನಗೆ ಹುಷಾರು ಕೂಡ ತಪ್ಪಿತು. ನಿರ್ದೇಶಕರಾಗಲಿ ಛಾಯಾಗ್ರಾಹಕರಾಗಲಿ ಅವರಿಗೆ ತೃಪ್ತಿಯಾಗುವಷ್ಟು ತನಕ ನಮ್ಮನ್ನು ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಬಿಡಲ್ಲ. ಸಮಾಜದಲ್ಲಿ ಒಂದು ರೀತಿಯ ವಿಭಜನೆಯನ್ನು ಜನರೇ ಮಾಡ್ತಾರೆ, ಜನರ ಮುಖಂಡರೇ ಮಾಡ್ತಾರೆ. ಪುರಂದರದಾಸರು, ಕನಕದಾಸರು ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಂತೆ ಇರುವಂಥವರು. ಅವರಲ್ಲಿ ಅವರು ಪರಸ್ಪರ ಅತ್ಯಂತ ಅನ್ಯೋನ್ಯವಾಗಿದ್ದಂತಹ ಮಹಾನುಭಾವರವರು, ಗೆಳೆಯರವರು. ಒಂದೇ ಭಗವಂತನ ಕುರಿತಾದಂಥ ಒಂದೇ ಉದ್ದೇಶ ಇರುವಂತಹ ಮಹಾನ್ ಚೇತನಗಳು. ಅಂಥವರ ಬಗ್ಗೆಯೇ ಭೇದ ಭಾವವನ್ನು ಜನರಲ್ಲಿ ಹುಟ್ಟುಹಾಕುವಂಥ ಎಷ್ಟೋ ವಿಷಯಗಳನ್ನು ನಾವು ನೋಡ್ಬೋದು. ಆ ವಿಚಾರಗಳನ್ನು ಪುರಂದರದಾಸರೇ ಕನಕದಾಸರ ಕುರಿತಾಗಿ ಒಂದು ಹಾಡನ್ನು ಬರೆದು ತಮ್ಮ ಪುರಂದರೋಪನಿಷತ್ತಿನಲ್ಲಿ ಸೇರಿಸಿಕೊಂಡ್ರು ಅಂತಂದರೆ ಎಷ್ಟು ದೊಡ್ಡ ವಿಷಯ ಅದು. ದೊಡ್ಡ ವಿಷಯ. ಅವರ ಮಧ್ಯೆ ಎಷ್ಟು ಒಳ್ಳೆ ಅವಿನಾಭಾವ ಸಂಬಂಧ ಇತ್ತು ಎನ್ನುವಂಥದ್ದು. ಕನಕದಾಸನ ಮೇಲೆ ದಯಮಾಡಲು ವ್ಯಾಸ ಮುನಿ ಮಠದವರೆಲ್ಲ ದೂರಿಕೊಂಬುವರು. ಅದರಲ್ಲಿ ಬರುವಂಥ ಬೇರೆ ಬೇರೆ ಘಟನೆಗಳು, ಹೌದು, ಸಾಲಿಗ್ರಾಮದ ಕಥೆ, ಹೌದು, ಇದೆಲ್ಲ ಏನನ್ನಿಸ್ತದೆ? ಪುರಂದರದಾಸರೇ ಕನಕದಾಸರ ಮಹಿಮೆಯನ್ನು, ಯಾರನ್ನು ನಾವು ಜಾತಿ ಕುಲ ಈ ದಿಸೆಯಲ್ಲಿ ಒಂದು ಬೇರೆ ರೀತಿಯಿಂದ ನೋಡ್ತಾರೋ ಅಂಥವರನ್ನು ಪುರಂದರದಾಸರೇ ಮೇಲೆ ಎತ್ತಿ ಹಿಡಿಯುವಂತಹ ಆ ಒಂದು ಕೀರ್ತನೆ, ಅದನ್ನು ನೀವು ಇದರಲ್ಲಿ ಸೇರಿಸಲೇಬೇಕು ಅಂತ ನನಗೆ ಅನಿಸಿ ನಿಮಗೆ ನಾನು ಸೂಚನೆ ಮಾಡಿದೆ. ಸೇರಿಸಲೇಬೇಕು ಅಂತ ಹೇಳಿ ಅದಕ್ಕೊಂದು ಮತ್ತೆ ರೀಸ್ಕ್ರಿಪ್ಟ್ ಮಾಡ್ಕೊಂಡು ನಾವು ಸ್ಕ್ರಿಪ್ಟ್ ವರ್ಕ್ ಮತ್ತೆ ಮಾಡಿ ಅದಕ್ಕೊಂದು ಘಟನೆ ಬರೆದು ಆ ಒಂದು ಸೀನ್ನ ಡೆವಲಪ್ ಮಾಡಿ ಈ ಹಾಡನ್ನು ನಾವು ನಿಮಗೆ ನೆನಪಿರೋ ಹಾಗೆ ಚೆನ್ನೈನಲ್ಲಿ ಶೂಟ್ ಮಾಡಿದೆವು. ಅದರಲ್ಲಿ ಸ್ವತಃ ಭಾಗವಹಿಸಿ ಒಂದು ಪುಟ್ಟ ಹುಡುಗ, ಅವನ ಹೆಸರಿಗೆ ಕೃಷ್ಣ. ಗುರುಗಳೇ ಭಾಳ ಚೆನ್ನಾಗಿ ಬಂದಿದೆ ಬಂದನಲ್ಲಿ ಹೇಳಿ, ಆ ಸಣ್ಣ ಮಗುವಿನ ಮೇಲೂ ಕೂಡ ಆ ಮಾತುಗಳು, ಆ ಹಾಡು, ಆ ಘಟನೆ ಒಂದು ಪರಿಣಾಮವನ್ನು ಉಂಟು ಮಾಡಿತು ಅಂತಂದರೆ ಎಷ್ಟು ಸಾರ್ಥಕ್ಯ. ತೋರಲಿಲ್ಲವು ಎನಗೆ ಏಕಾಂತ ಸ್ಥಳವೆನುತ ಸಾರಿ ಕದಳಿ ಫಲವ ತಂದು ಮುಂದಿಟ್ಟ ಕನಕದಾಸನ ಮೇಲೆ ದಯ ಮಾಡಲು ವ್ಯಾಸ ಮುನಿ ಮಠದವರೆಲ್ಲ ದೂರಿಕೊಂಬುವರೋ. ನಮ್ಮ ಟೆಕ್ನಿಕಲ್ ಟೀಮ್, ನಮ್ಮ DOP ಆದಂಥ ಹರಿರಾಜು, ಸೆಕೆಂಡ್ ಕ್ಯಾಮ್ರಾಗಿ ವರ್ಕ್ ಮಾಡಿದಂಥ ಚೇತನ್, ಅಲ್ಲಿ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು, ಮೇಕಿಂಗ್ನೇ ನೋಡ್ಕೊಂಡಿದ್ದಂಥ ಒಂದು ಸಂದೇಶ್, ಒಳ್ಳೆ ಸ್ನೇಹಿತ,
ಹೀಗಾಗಿ ತಾಂತ್ರಿಕವಾಗಿ ಈ ಚಿತ್ರ ಹೇಗೆ ಮೂಡಿ ಬಂದಿದೆ, ಅದಕ್ಕೆ ಇದ್ದಂಥ ಲಿಮಿಟೇಷನ್ಸು, ಅದನ್ನೆಲ್ಲ ಮಾತಾಡ್ತಾ ನಮ್ಮ ಎಕ್ಸ್ಪೀರಿಯೆನ್ಸನ್ನು ಹಂಚ್ಕೋಬೇಕು ಅನ್ನೋದು ನನ್ನ ಆಸೆ. ವಿದ್ಯಾಭೂಷಣರು ಮುಗಿಸ್ತಾ ಒಳಗೆ ಹೋಗಿದ್ದ ಶಾಟ್ನ ನಾವು ಅವಿಸ್ಮರಣೀಯ, ಅದು ಯಾವತ್ತೂ ಮರೆಯೋಕ್ಕಾಗಲ್ಲ. ಗರುಡ ಗಮನ ನಮ್ಮ ಪುರಂದರ ವಿಠಲನ, ಗರುಡ ಗಮನ ನಮ್ಮ ಪುರಂದರ ವಿಠಲನ, ಕೃಷ್ಣಾಯನ ಬಾರದೆ ಕೃಷ್ಣಾಯನ ಬಾರದೆ. ನಮಸ್ಕಾರ. ನಾವು ಬಂದು ಶ್ರೀ ನಂಬಿನಾರಾಯಣ ಸ್ವಾಮಿ ದೇವಸ್ಥಾನ ತೊಂಡನೂರಿನ ಅರ್ಚಕರು ಶ್ರೀನಿವಾಸ ಅಯ್ಯಂಗಾರ್ ಅಂತೇಳಿ. ಇಲ್ಲಿ ಬಂದು ರಾಮಾನುಜಾಚಾರ್ಯರು 11-12ನೇ ಶತಮಾನದಲ್ಲಿ ತಮಿಳುನಾಡಿಂದ ಬಂದು ಈ ಊರಿಗೆ ತಮ್ಮ ಪಾದಸ್ಪರ್ಶವನ್ನು ಮಾಡಿ ಪುನೀತರನ್ನಾಗಿ ಮಾಡ್ತಾರೆ. ಇಲ್ಲಿ ಬಂದು ಜೈನ ಸಾಮ್ರಾಜ್ಯ ಇರುತ್ತೆ. ಇಲ್ಲಿನ ರಾಜ ಬಂದು ಬಿಟ್ಟಿದೇವ ರಾಜ ಅಂತೇಳಿ. ಒಬ್ಬಳು ಮಗಳಿರ್ತಾಳೆ, ಅವಳಿಗೆ ಬಂದು ತೊಂದರೆಗಳಿರುತ್ತೆ, ಅಂದರೆ ಬ್ರಹ್ಮಪಿಶಾಚಿ ಇರುತ್ತೆ ಅಂತೇಳಿ. ಆ ರಾಜ ಏನು ಮಾಡ್ತಾನೆ, ರಾಮಾನುಜಾಚಾರ್ಯರು ಈ ಥರ ಒಬ್ಬರು ಆಚಾರ್ಯರು ಬಂದಿದ್ದಾರೆ, ಅವ್ರನ್ನ ಹೋಗಿ ಭೇಟಿ ಮಾಡಿದ್ರೆ ಏನಾದರೂ ಪರಿಹಾರ ಸಿಗ್ಬೋದು ಅಂಥೇಳಿ ರಾಮಾನುಜರನ್ನು ಭೇಟಿ ಮಾಡಿ ಅದಕ್ಕೆ ಪರಿಹಾರವನ್ನು ಕೇಳಿದಾಗ ಆ ತ್ರಿದಂಡದನ್ನು ಸ್ಪರ್ಶ ಮಾಡಿ ರಾಮಾನುಜಾಚಾರ್ಯರು ಆ ತೀರ್ಥವನ್ನು ಪ್ರೋಕ್ಷಣೆ ಮಾಡಿಸಿ ಅಲ್ಲಿ ಸ್ನಾನವನ್ನು ಮಾಡಿಸ್ತಾರೆ. ಆವಾಗ ಆ ಬ್ರಹ್ಮಪಿಶಾಚಿ ವಿಮೋಚನೆ ಆಯಿತು ಅಂಥೇಳಿ ಈ ಊರಿನಲ್ಲಿ 1000 ಜನ ಜೈನರನ್ನು ಜಯಿಸಿ ಇಲ್ಲಿ ಬಂದು ಬಿಟ್ಟಿದೇವರಾಜನಿಗೆ ವಿಷ್ಣುವರ್ಧನ ಅಂತ ಹೇಳಿ ಹೆಸರು ಕೊಟ್ಟಿದ್ದ ಜಾಗ ಇದು. ಇಲ್ಲಿ ಬಂದು ಪಂಚನಾರಾಯಣ ಕ್ಷೇತ್ರವನ್ನು ಪ್ರತಿಷ್ಠಾಪನೆ ಮಾಡೋರು ರಾಮಾನುಜಾಚಾರ್ಯರು. ಆ ಪಂಚನಾರಾಯಣರಲ್ಲಿ ಇವರು ಮೊದಲನೇವರು, ನಂಬಿನಾರಾಯಣ ಅಂತ. ಇವಾಗ ರೀಸೆಂಟಾಗಿ ಬಂದು ಒಂದು ಚಿತ್ರೀಕರಣವನ್ನು ಮಾಡಬೇಕು ಅಂತೇಳಿ ನಮ್ಮ ಡೈರೆಕ್ಟ್ರು ಬಂದು ಕೇಳ್ಕೊಂಡ್ರು. ಆವಾಗ ಎಲ್ಲ ನಾರ್ಮಲಾಗಿ ಚಿತ್ರೀಕರಣ ಮಾಡ್ತಾರೆ ಅಂಥೇಳಿ ನಾವು ಆ ಥರ ಅಂದ್ಕೊಂಡಿದ್ವಿ, ಮಾಡಿ ಅಂತ ಹೇಳಿ ಅವರು ಪರ್ಮಿಷನ್ ಎಲ್ಲ ತಂದು ಮಾಡಿದ್ರು. ನಾವು ಆ 3 ದಿನ ಯಾವ ಥರ ಇದ್ವಿ ಅಂದರೆ ಹರಿದಾಸರನ್ನ ಜೊತೆಲೇ ನಡ್ಕೊಂಡು ಹೋಗ್ತಾ ಇದೀವೇನೋ. ಚಿತ್ರೀಕರಣ ನೋಡಬೇಕು ಅಂತಲೇ ಸ್ವಲ್ಪ ಬೇಗ ಬಂದು ದೇವಸ್ಥಾನದಲ್ಲಿ ಬಂದು ಇಲ್ಲಿ ಪೂಜೆ ಪುನಸ್ಕಾರಗಳೆಲ್ಲ ಮುಗಿಸಿ ಚಿತ್ರೀಕರಣ ನೋಡ್ಕೊಂಡು ಇರ್ತಾಯಿದ್ವಿ. ವಿದ್ಯಾಭೂಷಣರು ಯಾವ ರೀತಿ ಕಾಣಿಸ್ತಾ ಇದ್ರು ಅಂದರೆ ಅಪ್ಪ ಮೈಯೆಲ್ಲ ಇವಾಗಲೂ ಶಿವರಿಂಗ್ ಆಗುತ್ತೆ, ಆ ಥರ ಅತ್ಯಂತ ಸೊಗಸಾಗಿ ಕಾಣಿಸ್ತಾ ಇದ್ರು. ಹರಿದಾಸರ ಜೊತೆಲೇ ನಾವು ಆಗಿನ ಕಾಲದಲ್ಲಿ ಯಾವ ಥರ ಹಿಂದಿನ ಕಾಲದಲ್ಲಿ ಅವ್ರ ಜೊತೆ ಇದ್ರೋ ನಾವು ಅದೇ ಕಾಲದಲ್ಲೇ ಇದ್ದೀವೇನೋ ಅಂತ ನಮಗೆ ಅನ್ನಿಸ್ತಾ ಇತ್ತು ಅವಾಗ. ಅದೇ ರೀತಿ 3 ದಿನ ಎಷ್ಟು ಬೇಗ ಆಗೋಯ್ತು ಅಂದರೆ ಇನ್ನೊಂದೆರಡು ದಿನ ಇದೆಯೇನೋ ಶೂಟಿಂಗು, ಈಗ ಮತ್ತೇನೋ ಬರ್ತೀರಾ ಅಂತೇಳಿ ನಾವು ಟೆಕ್ನಿಷಿಯನ್ಸ್ನೆಲ್ಲ ಕೇಳ್ತಾಯಿದ್ವಿ. ಏನು ಪೈಪ್ ಇರುತ್ತೆ ಎಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿ ಅದೇ ರೀತಿಯಾಗಿ ಸ್ವಚ್ಛತೆಯನ್ನು ಕಾಪಾಡಿ ಆ ಚಿತ್ರೀಕರಣ ಎಲ್ಲ ಮುಗಿದು ರಿಲೀಸ್ ಆದಮೇಲೆ ನೋಡಿದಾಗ ನಾವು ಇಲ್ಲಿದ್ದೀವ ಇಲ್ಲ ಆಗಿನ ಕಾಲದಲ್ಲೇ ಇದ್ದೀವೇನೋ ಅನ್ನೋ ಥರ ಅತ್ಯಂತ ತುಂಬ ಖುಷಿಯಾಗುತ್ತೆ. ತುಳಸಿ ಕಟ್ಟೆ ಅಂತ ತೆಗ್ದಿದ್ದಾರಲ್ಲ ಆ ಸೀನ್ ಮಾತ್ರ ನಮಗೆ ಅತ್ಯಂತ ತುಂಬ ಖುಷಿಯಾಯಿತು. ಹರಿದಾಸರು ದಾಸಪದಗಳನ್ನ ಹೇಳ್ಕೊಂಡು ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು ಅದು ಅಲ್ಲಿ ನಿಂತ್ಕೊಂಡು ನೋಡ್ತಾಯಿದ್ರು ಬಾಬಾ ನಿಜವಾಗ್ಲೂ ಆಗಿನ ಕಾಲಕ್ಕೆ ಹೋಗೋ ಥರ ಇತ್ತು. ಏನು ಆ ಚಿತ್ರೀಕರಣ ಆಗಿ ರಿಲೀಸ್ ಆದಮೇಲೆ ಜನಗಳು ಎಲ್ಲ ನೋಡಿದ್ದಾರೆ, ಇದು ಎಲ್ಲಿದು ಇದು ದೇವಸ್ಥಾನ ಅಂತೇಳಿ ಅವರೆಲ್ಲ ಸರ್ಚ್ ಮಾಡಿ ಮತ್ತೆ ಹುಡ್ಕೊಂಬಂದು ಕೇಳಿದ್ದಾರೆ ತುಂಬ ಜನ. ಇಲ್ಲೇನ ಮಾಡಿದ್ದು, ಈ ಜಾಗದಲ್ಲಿ ಈ ಶೂಟಿಂಗ್ ಮಾಡಿದ್ದಾರೆ, ಆ ಜಾಗದಲ್ಲಿ ಅದು ಮಾಡಿದ್ದಾರೆ ಅಂತೇಳಿ ತುಂಬ ಖುಷಿಪಟ್ಟಿದ್ದಾರೆ ತುಂಬ ಜನಗಳು. ಅದರಿಂದ ಅವ್ರಿಗೆ ತುಂಬ ಧನ್ಯವಾದಗಳನ್ನ ತಿಳಿಸ್ತೀವಿ. ವೃಂದಾವನವೇ ಮಂದಿರವಾಗಿಹ ಇಂದಿರೆ ಶ್ರೀ ತುಳಸಿ, ನಂದನಂದನ ಮುಕುಂದಗೆ ಪ್ರಿಯಳಾದ ಚಂದದ ಶ್ರೀ ತುಳಸಿ, ಚಂದದ ಶ್ರೀ ತುಳಸಿ. ಎಲ್ಲರಿಗೂ ನೆನಪಿರಬಹುದು, ವೃಂದಾವನವೇ ಮಂದಿರವಾಗಿ ಹೇ ಇಂದಿರೆ ಶ್ರೀ ತುಳಸಿ. ಈ ಹಾಡನ್ನು ಇದೇ ಜಾಗದಲ್ಲಿ ಚಿತ್ರೀಕರಣ ಮಾಡಿದ್ವಿ. ಆ ಪ್ಲಾಸ್ಟಿಕ್ ಪೈಪ್ ಇರಲಿಲ್ಲ, ಇದನ್ನೆಲ್ಲ ತುಂಬ ಗಮನಿಸ್ಕೊಂಡು ನಾವು ಪ್ಲಾಸ್ಟಿಕ್ ಪೈಪ್ ಎಲ್ಲೆಲ್ಲಿತ್ತೋ, ವಯರ್ಸ್ ಎಲ್ಲೆಲ್ಲಿ ಹೋಗಿತ್ತು ಅದನ್ನೆಲ್ಲ, ಯಾಕೆಂದರೆ ನಿಮ್ಮನ್ನೆಲ್ಲ 16ನೇ ಶತಮಾನಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಮೈನ್ಯೂಟ್ ಡೀಟೇಲ್ಸ್ಗೆ ಬಹಳ ಒತ್ತು ಕೊಟ್ಟು ಮಾಡಿದಂಥ ಒಂದು ಪ್ರಯತ್ನ. ಈ ಸ್ಥಳದಲ್ಲಿ ನಮಗೆ ಇದ್ದಿದ್ದಂಥ ಚಾಲೆಂಜ್ ಏನು ಅಂದರೆ, ಇಷ್ಟೇ ಜಾಗದಲ್ಲಿ ನಾವು ಒಂದು ಹಾಡು 4-4.5 ನಿಮಿಷದ ಹಾಡನ್ನು ಚಿತ್ರೀಕರಣ ಮಾಡಬೇಕು. ಹೆಣ್ಮಕ್ಳು ತುಳಸಿ ಪೂಜೆ ಮಾಡಬೇಕಾದ್ರೆ ದಾಸರು ಬಂದಾಗ ತುಳಸಿ ಮಹಿಮೆಯನ್ನು ಹೇಳುವ ಒಂದು ದೃಶ್ಯ. ನಮಗೆ ಚಾಲೆಂಜ್ ಇದ್ದಿದ್ದೇನು ಅಂದರೆ, ತುಂಬ ವೆದರಲ್ಲಿ ವೇರಿಯೇಷನ್ಸ್ ಇತ್ತು. ಅಂದರೆ ಬಿಸಿಲು ಬಂದ್ಬಿಡೋದು ಪಟ್ಟಂತ, ಮತ್ತು
ಮೋಡ ಮುಚ್ಕೊಂಬಿಡೋದು, ಎವ್ರಿಥಿಂಗ್ ಹ್ಯಾಪೆಂಡ್ ವಿತಿನ್ ಫ್ಯೂ ಅವರ್ಸ್ ಎಲ್ಲ. ಅದು 2 ದಿನ ಶೂಟ್ ಮಾಡಿದ್ವಿ ಹಾಡನ್ನು. ಯಾಕೆ ಅಂತಂದರೆ ತುಂಬ ಕಾಯ್ತಿದ್ವಿ ಪರ್ಫೆಕ್ಟ್ ಲೈಟಿಂಗ್ ಬರಲಿ ಅಂತ. ನಮ್ಮ ಲೈಟಿಂಗ್ ಇದ್ದರೂ ಕೂಡ ಅದ್ರ ಜೊತೆಲಿ ಪರ್ಫೆಕ್ಟ್ ಲೈಟಿಂಗ್ ಬರಲಿ ಅಂತ ಕಾದು ಆ ಹೆಂಗಸರನ್ನು ಮತ್ತು ವಿದ್ಯಾಭೂಷಣರು ಏನು ರಚನೆ ಮಾಡಿದ್ದಾರೆ ವೃಂದಾವನ ಮಂದಿರವಾಗಿ, ಅದನ್ನು ಅಷ್ಟು ನ್ಯಾಚುರಲಾಗಿ ಮಾಡಬೇಕು, ಅಷ್ಟು ನ್ಯಾಚುರಲಾಗಿ ತೆಗಿಬೇಕು. ಒಂದೇ ಸ್ಮಾಲ್ ಲೊಕೇಶನ್ನು, ಇಷ್ಟರಲ್ಲೇ ಹೇಗೆ ಒಂದು ಹಾಡನ್ನು ನಾವು ಕಂಪ್ಲೀಟ್ ಮಾಡಬೇಕು ಅಂದಾಗ ನನಗೆ ಹೊಳೆದಿದ್ದು ದಾಸರು ಸುಮ್ಮನೆ ನಿಂತು ಹಾಡಿದ್ರೆ ಅದು ಸಿನಿಮ್ಯಾಟಿಕ್ಲಿ ಅದು ತುಂಬ ಅಷ್ಟು ಅಪೀಲಿಂಗ್ ಆಗಿರಲ್ಲ. ಸೊ ಒಂದಷ್ಟು ಪ್ರದಕ್ಷಿಣೆ ಮಾಡಿಸಿದ್ವಿ, ಅವರಿಗೆ ಒಂದು ಉಪದೇಶದ ಥರ ಶುರು ಮಾಡಿ ಹಾಡನ್ನು ಮುಗಿಸೋ ಥರ ಮಾಡಿದ್ವಿ. ಅದು ಎಷ್ಟು ಸುಂದರವಾಗಿ ಬಂದ್ಬಿಡ್ತು ಅಂದರೆ ನೋಡ್ತಿರೋರಿಗೆ ನಾವು ತುಳಸಿ ಪೂಜೆ ಮಾಡ್ತಿದ್ದೀವೇನೋ, ಅವ್ರ ಹಿಂದೆ ನಾವು ಪ್ರದಕ್ಷಿಣೆ ಮಾಡ್ತಿದ್ದೀವೇನೋ ಒಂದು ಭಾಸ. ನೋಡಿ ನಿಧಾನ ಅಮ್ಮ, ನಾವು ದಿನನಿತ್ಯವೂ ಏನೋ ನಾವು ದಿನನಿತ್ಯವೂ ತುಳಸಿ ಪೂಜೆ ಮಾಡ್ತೀವಲ್ಲ, ತುಳಸಿ ಪೂಜೆ ಮಾಡ್ತೀವಲ್ವಾ, ಮಾಡ್ತೀವಲ್ವಾ ಅಲ್ಲ, ತುಳಸಿ ಪೂಜೆ ಮಾಡ್ತೀವಲ್ವಾ, ಮಾಡುತ್ತೀವಲ್ವಾ, ಅಲ್ಲವಾ ಬೇಡ, ಮಾಡುತ್ತೀವಲ್ವಾ ಬೇಡ, ನಿನ್ನ ಹೇಳ್ದಂಗೆ ಹೇಳು. A few moments later. ಸಾಕು, ಸೂಪರ್, ಪರ್ಫೆಕ್ಟ್. ಇನ್ನು ಸುತ್ತಿ ಹೇಳೋ. ಒಪ್ಕೊಂಡೆ ಕಣ ಅಮ್ಮ. ನೀನು ಸುಮ್ಮನಿರೆ. ಆಕ್ಷನ್. ಬಾಳಿಯೇ ಸುಖದಲ್ಲಿ ನೀವು ಬಾಳಿ. ಈ ಟೆಂಪಲಲ್ಲಿ ಫಸ್ಟು ಎಂಟರ್ ಆಗ್ತಿದ್ದಂಗೆ ನಿಮಗೆ ನೋಟಿಸ್ ಆಗೋದೆ ಆರ್ಕಿಟೆಕ್ಚರ್ ಮತ್ತು ಪಿಲ್ಲರ್ಸು. ಈ ದೃಶ್ಯ ಏನು ನಾವಿಲ್ಲಿ ಚಿತ್ರೀಕರಣ ಮಾಡಿದ್ವಿ, ತುಳಸಿ ಕಟ್ಟೆಯಿಂದ ದಾಸರು ತುಳಸಿ ಪೂಜೆ ಮುಗಿಸಿ ಇಲ್ಲಿ ಬರ್ತಾರೆ. ಬಂದು ಅವರು ಆ ತವಕದ ದೃಶ್ಯ, ಅಂದರೆ ಭಗವಂತನ ನೋಡೋ ಒಂದು ತವಕ. ಆರ್ಟಿಸ್ಟ್ ರೆಡಿನಾ? ಪೊಸಿಷನ್ ತೊಗೊಂಡಿದ್ದೀರಾ? ಓಕೆ, ಎಲ್ಲರೂ ಎಲ್ಲಿ ನೋಡಬೇಕು ಅಂತ ಗೊತ್ತಿದೆ. ಅಂಬೆಗಾಲ್ ಕೃಷ್ಣ ಇದ್ದಾನೆ, ದಾಸರಿದ್ದಾರೆ, ಅವ್ರನ್ನ ನೋಡಿ. ದಾಸರು ಮಾತ್ರ ಅಂಬೆಗಾಲ್ ಕೃಷ್ಣನಲ್ಲಿ ದೃಷ್ಟಿ ಇರುತ್ತೆ. ಲೈಟ್ಸ್, ಕ್ಯಾಮರಾ, ಆಕ್ಷನ್. ಚಿತ್ರದ ಹೃದಯ ಭಾಗ ಅಂತಲೇ ಹೇಳ್ಬೋದು, ಅದು ಕೇಂದ್ರ ಬಿಂದು ಅಂತಲೂ ಹೇಳ್ಬೋದು. ಸೆಂಟರ್ ಆಫ್ ಅವರ್ ಫಿಲಮ್, ಹಾರ್ಟ್ ಆಫ್ ಅವರ್ ಫಿಲಮ್ ಈಸ್ ಜಗದೋದ್ಧಾರನ ಆಡಿಸಿದಳು ಯಶೋದೆ ಹಾಡು. ಇಲ್ಲಿ ಬಂದು ಆ 2 ಚರಣಗಳನ್ನು, ಅನುಪಲ್ಲವಿ ಒಂದು ಚರಣ, ಇದನ್ನು ಹಾಡ್ತಾರೆ. ಇಲ್ಲಿ ಭಗವಂತನ ದರ್ಶನ ಪಡೆದು ಇಲ್ಲಿ ಇದು ಆ್ಯಕ್ಚುಲಿ ನಂಬಿನಾರಾಯಣ ದೇವಸ್ಥಾನದ ಬಲಭಾಗದಲ್ಲಿರುವಂಥ ಒಂದು ದೇವಸ್ಥಾನ. ಅರವಿಂದ ನಾಯಕಿ ಲಕ್ಷ್ಮೀದೇವಿಯ ದೇವಸ್ಥಾನ ಇದು. ಹಾಗಾಗಿ ಇಲ್ಲಿ ನಾವು ದೇವರ ದರ್ಶನ ಮಾಡುವಾಗ ಮಾತ್ರ ನಮ್ಮದು ಒಂದು ಮಿನಿಯೇಚರ್ ಸೆಟ್ ಮಾಡಿಕೊಂಡು ಕೃಷ್ಣನ ತೋರಿಸಿ ದಾಸರ ಜೊತೆಯಲ್ಲಿದ್ದಂಥ ಅಷ್ಟು ಜನ ಆ್ಯಕ್ಟರ್ಸು ಮನೋಜ್ಞವಾಗಿ ಅಭಿನಯ ಮಾಡಿದ್ದಾರೆ.
ಅವರಿಗೆ ಎಷ್ಟು ಅವರ ಆ ಹಾಡಿನ ಭಾವಕ್ಕೆ ತಕ್ಕಂಗೆ ಅವರ ಮುಖ ಒಂದು ಭಾವನೆಗಳು ಅಥವಾ ಅವರಿಗೆ ಅನುಭವ ಅದನ್ನೆಲ್ಲ ತೋರಿಸ್ಕೊಟ್ಟಿದ್ದಾರೆ. ಈ ಪುಟ್ಟ ಒಂದು ಏನು ಎಲಿಮೆಂಟ್ಸ್ ಇದೆ, ಈ ಲೈಟ್ಸ್ ಆಗ್ಬೋದು, ಕೇಬಲ್ಸ್ ಆಗ್ಬೋದು, ಅಷ್ಟನ್ನು ಕೂಡ ನಾವು ಗಮನದಲ್ಲಿಟ್ಕೊಂಡು ಅದನ್ನೆಲ್ಲ ತೆಗೆಸಿ ಮತ್ತು ಹೊಸದು ಹಾಕಿಸಿ, ಏಕೆಂದರೆ ಇದು ಆರ್ಕಿಯಾಲಜಿಕಲ್ ಸೈಟ್ ಆಗಿರೋದ್ರಿಂದ ನಾವು ಬೇರೆ ಏನು ಮುಟ್ಟಕ್ಕೆ ಬಿಡೋದಿಲ್ಲ. ಅವರು ಈ ಥರದ್ದು ಚಿಕ್ಕ ಪುಟ್ಟ ಈ ಎಲೆಕ್ಟ್ರಿಕಲ್ ಥಿಂಗ್ಸ್ ಆ್ಯಕ್ಚುಲಿ ಇವರು ಹಳ್ಳಿಯವರು ಹಾಕ್ಕೊಂಡಿರ್ತಾರೆ, ಅವರಿಗೆ ತೊಂದರೆ ಆಗಬಾರ್ದು ಅಂತ ಈ ಎಲೆಕ್ಟ್ರಿಕಲ್ ಥಿಂಗ್ಸ್ನೆಲ್ಲ ನಾವು ಈ ಎಲೆಕ್ಟ್ರಿಕಲ್ ಕೇಬಲ್ಸ್ನೆಲ್ಲ ತೆಗೆಸಿ ಮತ್ತು ಎಲೆಕ್ಟ್ರಿಷಿಯನ್ ಕರೆಸಿ ಹೊಸದಾಗಿ ನೀವು ಬ್ರ್ಯಾಂಡ್ ನ್ಯೂ ಮಾಡಿಕೊಟ್ವಿ. ಸೊ ಇಲ್ಲಿಗೆ ಒಂದು ಗ್ರೀನ್ ಕರ್ಟನ್ ಕಟ್ಬಿಟ್ಟು ಇಡೀ ಗೋಡೆನ ನಾವು ಮಿನಿಯೇಚರ್ನಲ್ಲಿ ಭಾಳ ಸುಂದರವಾಗಿ ಒಬ್ಬ ಹುಡುಗ, ಚಿತ್ರಕಲಾ ಪರಿಷತ್ ಹುಡುಗ, ಒಬ್ಬ ಯೋಗಿ ಅಂತ ಅವ್ನು ಮಾಡಿಕೊಟ್ಟ. ಅದನ್ನು ಸುಹಾಸ್ ಎಡಿಟರು, ಆಲ್ ಕ್ರೆಡಿಟ್ ಗೋಸ್ ಟು ಹಿಮ್, ಅದನ್ನು ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಿ ನಿಜವಾದ ದೇವರೇ ನಿಮ್ಮ ಮುಂದೆ ಬಂದಿರೋ ಥರ ಅಂಬೆಗಾಲ ಕೃಷ್ಣನ ಬಿಂಬಿಸಿದ್ದೀವಿ. ಸಾಲುಗಂಬಗಳ ನಡುವೆ ಅಳತೆಯ ಹೆಜ್ಜೆ ಇಡುತ್ತಾ ಪ್ರತಿಯೊಂದು ಮೂಲೆಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾ ತನ್ನ ಪ್ರಭುವಿನ ಬಾಲರೂಪ ದರ್ಶನಕ್ಕಾಗಿ ದಾಸರು ಹಂಬಲಿಸಿದರು. ದೇವಾಲಯದ ಗರ್ಭಗುಡಿಯ ಮುಂದೆ ನಿಂತರು. ದೇವೋತ್ತಮ ಪರಮಪುರುಷನ ಮುದ್ದಾದ ಬಾಲರೂಪಕ್ಕೆ ಮನಸೋತರು. ಕಣ್ಣಂಚಿನಲ್ಲಿ ಕಂಬನಿ, ಮನದಲ್ಲಿ ಹರ್ಷೋದ್ಗಾರ, ಶರಣಾಗತಿಯ ಭಾವ ಇವೆಲ್ಲವನ್ನೂ ಪುರಂದರದಾಸರಿಗೆ ಬೆಣ್ಣೆ ಹಿಡಿದ ಅಂಬೆಗಾಲು ಕೃಷ್ಣನು ಕರುಣಿಸಿದನು. ಈ ಟೆಂಪಲ್ಲು ಪರ್ಫೆಕ್ಟ್ಲಿ ಇವತ್ತಿಗೂ ಇನ್ನೂ ಆ ಚಾಮ್ ಉಳಿಸ್ಕೊಂಡಿದೆ ಅಂತಲೇ ಅನ್ಸುತ್ತೆ. ಇಲ್ಲೂ ನಿಮಗೆ ತುಂಬ ಆಡಾಗಿ ಮಾಡ್ರನ್ ಆಗಿ ಏನೋ ಆಗ್ಬಿಟ್ಟಿದೆ ಅನ್ನೋದು ಏನೂ ಇಲ್ಲ. ಸೊ ಲೈಟಿಂಗ್ ಕೂಡ ಅಷ್ಟೇ ತುಂಬ ಪ್ರಾಕ್ಟಿಕಲಾಗಿ ಆ್ಯಂಡ್ ರಿಯಲಿಸ್ಟಿಕ್ ಆಗಿ ಅಪ್ರೋಚ್ ಹೋದ್ವಿ. ಜಸ್ಟ್ ನಾವು ಯೂಸ್ ಮಾಡಿದ್ದೇ ಲೈಟಿಂಗ್ ಅಂತೆಲ್ಲ ತುಂಬಾ ಕಡಿಮೆ, ಯಾಕೆಂದರೆ ನಮ್ಮದು ಆಲ್ಮೋಸ್ಟ್ ಎಲ್ಲ ಔಟ್ಡೋರ್ ಇದ್ದಿದ್ದರಿಂದ ನಾವು ಆಲ್ಮೋಸ್ಟ್ ನ್ಯಾಚುರಲ್ ಲೈಟೇ ಯೂಸ್ ಮಾಡ್ಕೊತಾ ಇದ್ವಿ. ಅದನ್ನು ಎನ್ಹ್ಯಾನ್ಸ್ ಮಾಡೋದಕ್ಕೆ ಅಂತ ನಾವು ಏನಿತ್ತು ಅದನ್ನು ಆರ್ಟಿಫಿಷಿಯಲ್ ಲೈಟ್ ಅಥವಾ ಏನು ನಮ್ಮ ಸಿನಿಮಾ ಲೈಟ್ನ ನಾವು ಯೂಸ್ ಮಾಡ್ಕೊತಾ ಇದ್ವಿ. ಪ್ರದಕ್ಷಿಣೆ ಸೀನ್ ಇತ್ತು, ಅದು ಒಂಥರ ನ್ಯಾಚುರಲ್ ಆಗಿ ನಾವೇ ಅಲ್ಲಿದ್ದೀವಿ ಅನ್ನೋ ಥರ ಮಾಡೋದ್ರಿಂದ ನಮಗೆ ಡ್ರೋನು ಬಳಸೋದಾಗಲಿ ಅಥವಾ ಇನ್ನೇನೋ ಜಿಪ್ ಬಳಸೋದಾಗಲಿ ಆ ಥರದ್ದೇನು ಅನಿಸ್ಲೇ ಇಲ್ಲ. ನ್ಯಾಚುರಲ್ ಆಗಿ ವಿ ಜಸ್ಟ್ ಯೂಸ್ಡ್ ಸ್ಟಿಕ್ಸ್, ಅಂದರೆ ಟ್ರೈಪಾಡ್, ವೆರಿ ಸಿಂಪಲ್ ಶಾಟ್. ಅಲ್ಲಿ ನೋಡಿದವರೆಲ್ಲ ಹೇಳಿದ ಒಂದೇ ಮಾತು, ಇಲ್ಲಿ ನಾವು ಒಂಥರ ಏನೋ ಪ್ರದಕ್ಷಿಣೆ ಮಾಡ್ತಾ ಇದ್ದೀವೇನೋ ಅನ್ನೋ ಥರ ಫೀಲ್ ಬಂತು ಅಂತ. ನಿಗಮಕ್ಕೆ ಸಿಲುಕದ ಆಗಣಿತ ಮಹಿಮನ, ನಿಗಮಕ್ಕೆ ಸಿಲುಕದ ಆಗಣಿತ ಮಹಿಮನ, ಜಗದೋದ್ಧಾರನ ಆಡಿಸಿದಳು ಯಶೋದೆ, ಜಗದೋದ್ಧಾರನ. ಆಸ್ಪೆಕ್ಟ್ ರೇಷಿಯೋ ವೈಸು ಅಷ್ಟೇ, ಈಗ ಸಿನಿಮಾ ಸ್ಕೋಪ್ ಇಡಬೇಕಾ 16:9 ಇಡಬೇಕಾ ಅಂತ ತುಂಬ ಡಿಸ್ಕಸ್ ಮಾಡಿ ಸಿನಿಮಾ ಸ್ಕೋಪ್ ಹೋದರೆ ನಮಗೇನಂದರೆ ಈ ಆರ್ಕಿಟೆಕ್ಚರ್ ವೈಸ್ ಈ ಗೋಪುರ ಕಟ್ಟಾಗ್ಬಿಡುತ್ತೆ, ಇಲ್ಲಾಂದರೆ ಕೆಳಗೆ ಏನಾದರೂ ಕಾರ್ವಿಂಗ್ ಇದ್ದರೆ ಅದೆಲ್ಲ ಕಟ್ಟಾಗ್ಬಿಡುತ್ತೆ. ಈ ಒಂದು ಡಿಸಿಷನ್ ತೊಗೊಂಡು ನಾವು 16:9 ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಫೈನಲಿ 16:9 ಹೋದ್ವಿ. ಅದು ನಮಗೆ ಸಖತ್ ಹೆಲ್ಪ್ ಆಯಿತು. ನಮಸ್ತೆ, ನನ್ನ ಹೆಸರು ಚೇತನ್ ಅಂತ. ನಾನು ಈ ಸಿನಿಮಾಗೆ ಸೆಕೆಂಡ್ ಕ್ಯಾಮ್ರಾಮ್ಯಾನ್ ಆಗಿ ವರ್ಕ್ ಮಾಡಿದ್ದೀನಿ. ಇದು ನನ್ನ ಮೊದಲನೇ ಸಿನಿಮಾ. ಖುಷಿ ವಿಷಯ ಏನು ಅಂತಂದರೆ, ಮೊದಲನೇ ಸಿನಿಮಾದಲ್ಲಿ ವಿದ್ಯಾಭೂಷಣ್ ಗುರುಗಳಾಗಿರ್ಬೋದು, ಎಲ್ಲ ಹೊಸಬ್ರು, ಎಲ್ಲ ಒಂಥರ ದೊಡ್ಡ ಬಿಗ್ ಸ್ಕ್ರೀನ್ಗೆ ನಾನೊಂದು ಆ್ಯಕ್ಟ್ ಮಾಡಬೇಕು ಅನ್ನೋ ಒಂದು ಕುತೂಹಲದಿಂದ ಇದ್ದಂಥವ್ರು. ವಿದ್ಯಾಭೂಷಣ್ ಗುರುಗಳು ಅವರು ನಾನ್ ಆ್ಯಕ್ಟ್ರ್ ಆಗಿರೋದ್ರಿಂದ ಎರಡೆರಡು ಸಲ ನಮಗೆ ಇನ್ನೊಂದು ಟೇಕ್ ಕೊಡಿ, ಮತ್ತು ಇನ್ನೊಂದು ಕ್ಲೋಸಪ್ಗೆ ಇನ್ನೊಂದು ಬೇಕಾಗುತ್ತೆ, ಆ ಥರದ್ದು ನಾವು ಹೇಳೋಕ್ಕಾಗಲ್ಲ.
ಅದಕ್ಕೋಸ್ಕರ ನಾವೇನು ಪ್ಲ್ಯಾನ್ ಮಾಡಿದ್ವಿ ಅಂತಂದರೆ ಅಟ್ ಎ ಟೈಮಲ್ಲೇ ಒಂದೇ ಸಲಿನೇ ಒಂದು ಕ್ಲೋಸಪ್ ಆಗಿರಲಿ ಅಥವಾ ಒಂದು ವೈಡ್ ಆಗಿರಲಿ ಆ ಥರದ್ದು ಪ್ಲ್ಯಾನ್ ಮಾಡಿ ಬೇಗ ಆಗೋವಂಗೆ ಮತ್ತೆ 2ನೇ ರೌಂಡು ಮತ್ತೆ ಇನ್ನೊಂದು ಸಲ ಬೇಕು ಅನ್ನೋದು ಆ ಥರದ್ದು ಯಾವುದನ್ನೂ ಮಾಡ್ಕೊಳ್ದೇನೆ ಒಂಚೂರು ಈಸಿಯಾಗಿ ಅವ್ರಿಗೂ ಆರ್ಟಿಸ್ಟ್ಗಳಿಗೂ ಮತ್ತೆ ತೊಂದರೆ ಆಗದೇ ಇದ್ದಂಗೆ ನೋಡಿಕೊಂಡು ಮಾಡಿದ್ವಿ. ವ್ಯಾಸತೀರ್ಥರನ್ನು ಪುರಂದರದಾಸರು ಆ ದಿನದ ಕೊನೆಯಲ್ಲಿ ಅವರನ್ನು ಭೇಟಿ ಮಾಡುವಂಥ ಒಂದು ದೃಶ್ಯ. ಪುರಂದರದಾಸರು ಹೀಗೆ ನಾನು ಹೇಗೆ ನಡ್ಕೊಂಡು ಬರ್ತಿದ್ದೀನೋ ಅವರ ಸಂಗಡಿಗರೊಂದಿಗೆ ನಡೀತಾ ಬರ್ತಾರೆ. ವ್ಯಾಸತೀರ್ಥರು ಅವ್ರ ಶಿಷ್ಯಂದ್ರಿಗೆ ಆಲ್ರೆಡಿ ಪ್ರವಚನ ಕೊಡ್ತಿರ್ತಾರೆ. ಅಟ್ ದ ಸೇಮ್ ಟೈಮ್ ಪುರಂದರದಾಸರು ಎಂಟರ್ ಆಗಬೇಕು. ಸೊ ಎರಡನ್ನೂ ಒಟ್ಟಿಗೆ ಹೇಗೆ ತೋರಿಸೋದು ಅನ್ನೋದು ಒಂದು ಚಾಲೆಂಜ್ ಇತ್ತು. ಆವಾಗ ಈ ಪಿಲ್ಲರ್ಸ್ನ ಯೂಸ್ ಮಾಡಿಕೊಂಡು ಎರಡನ್ನೂ ಒಂಥರ ಕಾಂಬಿನೇಷನ್, ಇವರು ಇರಬೇಕು ಅವರು ಬರಬೇಕು, ಒಂದೇ ಶಾರ್ಟಲ್ಲಿ ಅದು ಕನ್ವೆ ಕೂಡ ಆಗಬೇಕು. ಅದು ಸಂಜೆಯ ಹೊತ್ತು ನಡೆಯುವಂಥ ಒಂದು ದೃಶ್ಯ. 3 ಸಂಜೆ ಈ ದೃಶ್ಯನ ಶೂಟ್ ಮಾಡಿದ್ವಿ. ಇಲ್ಲಿ 1-2 ಹಾಡುಗಳು ಬರುತ್ತೆ. ಒಂದು ಉಗಾಭೋಗ ಇದೆ, ಗುರು ಕರುಣವಾಗೋದು ಬಹಳ ದುರ್ಲಭವಯ್ಯ, ಅದು ಬರುತ್ತೆ. ಒಂದಷ್ಟು ಸಂಭಾಷಣೆ ಬರುತ್ತೆ. ಅದ್ರ ಜೊತೆಲಿ ವ್ಯಾಸತೀರ್ಥರ ಒಂದು ಉಪನ್ಯಾಸ ಇದೆ. ಇಷ್ಟನ್ನು ನಾವು ಕಟ್ಕೊಡ್ಬೇಕಾದ್ರೆ ಇದೇ ದೇವಸ್ಥಾನದಲ್ಲಿ ಈ ಕೆರೆ ತಂಡನೂರಲ್ಲೇ ಮಾಡ್ತಿದ್ದೀವಿ ಅಂತ ಯಾರಿಗೂ ಅನ್ನಿಸ್ಬಾರ್ದು. ಇಲ್ಲಿ ಮಾಡಿದ್ದಂಥ ಒಂದು ಶೂಟಿಂಗು ಅಬ್ಬೂರನ್ನು ಬಿಂಬಿಸಬೇಕು. ಆ ಒಂದು ದೃಶ್ಯ ನೋಡಿದ್ರೆ ನಿಮ್ಗೆ ಅನಿಸುತ್ತೆ ಎಷ್ಟು ಸುಂದರವಾಗಿದೆ. ಆ ಪಂಜು, ಆ ಒಂದು ವ್ಯಾಸಪೀಠ ಅಷ್ಟು ರಮಣೀಯವಾಗಿ ಬಂದಿದೆ ಆ ದೃಶ್ಯ. ಪರಬ್ರಹ್ಮ ಪರಮಾತ್ಮನ ಸರ್, ಗೋಕುಲ್ ಅವರು ಏನು ಮಾಡ್ತಾ ಇದ್ದೀರಾ? ಆಫೀಸ್ ಮೀಟಿಂಗ್ ನಡೀತಾ ಇದೆ. 6:30 ಕಾಲ್ ಶೀಟ್, 6:30 to 7:30 ನಮ್ಮ ಆಫೀಸ್ ಕೆಲಸ. ಮಲ್ಟಿ ಟಾಸ್ಕಿಂಗ್. ಅದ್ಭುತ, ಧನ್ಯವಾದ. ಮೇಲ್ಕೋಟೆಯ ಬೆಟ್ಟದ ಬುಡದಲ್ಲಿದ್ದೀವಿ. ಈ ಜಾಗವನ್ನು ನಾವು ಹುಡುಕ್ತಾ ಬಂದಾಗ ನಮ್ಮ ಸಿನಿಮಾಟೋಗ್ರಾಫರ್ ಹರಿ ಭಾಳ ಹಿಂದೆ ಬಂದಿದ್ದೊಂದು ನೆನಪಿದೆ ಅಂತ ಹೇಳಿ ಹುಡುಕ್ತಾ ಬಂದ್ವಿ. ಸಿಕ್ತು ನಾವು ಸ್ಕೌಟಿಂಗ್ ಮಾಡುವಾಗ. ಈ ಜಾಗ ನಮ್ಮ ಮನಸ್ಸಿನಲ್ಲಿತ್ತು, ಇಲ್ಲಿ ನಾವು ಏನಾದರೂ ಒಂದು ಒಳ್ಳೆಯ ದೃಶ್ಯ ತೆಗಿಬೇಕು ಅಂತ. ನಿನ್ನನೇ ಪಾಡುವೆ ನಿನ್ನನೇ ಪೊಗಳುವೆ ಅನ್ನೋ ಒಂದು ಉಗಾಭೋಗನ ಇಲ್ಲಿ ಶೂಟ್ ಮಾಡೋಣ ಅಂತ ಡಿಸೈಡ್ ಮಾಡಿ ನಾನು ಇಡೀ ಯೂನಿಟ್ ತಂಡವನ್ನು ಕರ್ಕೊಂಬಂದಾಗ ಅದ್ಭುತವಾದ ಒಂದು ಚಿತ್ರೀಕರಣ ಇಲ್ಲ ಆಯಿತು. ಯಾಕೆ ಅಂತಂದರೆ ಇಲ್ಲಿ ನೀವೇ ನೋಡೋ ಹಾಗೆ ಅಷ್ಟು ಜಾಗ ಇಲ್ಲ ಓಡಾಡೋದಕ್ಕೆ. ಗುಹೆ ಇದೆ, ಆಮೇಲೆ ಅಲ್ಲಿ ತುಂಬ ಸ್ಟೀಪ್ ಇದೆ. ಸ್ವಲ್ಪ ಈ ಟ್ರೆಕ್ಕಿಂಗ್ ಥರನೇ ಬರಬೇಕಾಗತ್ತೆ ನಾವು. ನನಗೆ ಸ್ವಲ್ಪ ಅಳುಕಿತ್ತು ಗುರುಗಳನ್ನು ಇಲ್ಲೆಲ್ಲ ಕರ್ಕೊಂಬರೋದು ಹೇಗೆ ಅಂತ. ಕರ್ಕೊಂಬಂದು ನಾವು ಅವ್ರನ್ನ ಇಲ್ಲ ತುಂಬ ಒಳ್ಳೆಯ ಜಾಗ ಒಂದಿದೆ, ಒಂದು ಗುಹೆ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತಿದ್ದೀವಿ ಬನ್ನಿ ಅಂದಾಗ ಭಾಳ ಸಂತೋಷದಿಂದ ಬಂದಾಗ ನಾನು ಕೇಳಿದೆ, ಗುರುಗಳೇ ಪರವಾಗಿಲ್ವಾ ಅಂತ 3-4 ಸತಿ ಕೇಳಿದಾಗ, ಇಲ್ಲ ನಾನು ಕುಮಾರೋ ಪರ್ವತ ಹತ್ತಿದವರು ಅಂದ್ಬಿಟ್ಟು ಭಾಳ ಸಂತೋಷವಾಗಿ ಬಂದು ಹತ್ತಿ
ಎಷ್ಟು ಮನೋಜ್ಞವಾಗಿ ಹಾಡಿದ್ದಾರೆ ಅಂದರೆ ಎಷ್ಟು ಬ್ಯೂಟಿಫುಲ್ ಆಗಿ ಸಾಂಗ್. ನನ್ನ ಅದೃಷ್ಟನೋ ಏನೋ ಈ ಪ್ರಾಜೆಕ್ಟಲ್ಲಿ ಅವ್ರನ್ನ ತುಂಬ ಹತ್ರದಿಂದ ಒಂದು ಒಡನಾಟ ಸಿಕ್ತು ನನಗೆ. ನಾವು ಶೂಟ್ ಮಾಡಿದ ಜಾಗ ಎಲ್ಲ ಸ್ವಲ್ಪ ಕಲ್ಲು ಬಂಡೆ ಇಂಥ ಜಾಗಗಳೇ. ನಮಗೆ ಏನು ಚಾಲೆಂಜಸ್ ಇತ್ತು ಅಂದರೆ ಅಲ್ಲೆಲ್ಲೂ ಒಂದು ಪ್ರಾಪರ್ ಸೆಟಪ್ಪು, ಟ್ರ್ಯಾಕ್ ಆ್ಯಂಡ್ ಟ್ರಾಲಿ ಆಗಲಿ, ಕ್ರೇನ್ ಆಗಲಿ, ಈ ಥರದ್ದೆಲ್ಲ ಏನು ನಾವು ಯೂಸ್ ಮಾಡೋಕ್ಕಾಗಲಿಲ್ಲ. ಹ್ಯಾಂಡ್ ಹೆಲ್ಡು ಆರ್ ಗಿಂಬಲ್ ಇಷ್ಟರಲ್ಲೇ ಹೋದ್ವಿ. ರಬ್ಬರ್ ಏನೋ ಅಳಿಸು ಅರ್ಥ ಮಾಡ್ಕೊಂಡು ಬರೀಬೇಕು. ಅರ್ಥ ಆಗಿದೆ. ಇಂಕ್ ಇಲ್ಲ. ಥ್ಯಾಂಕ್ ಯು. ದಾಸರಿಗೆ ನರ ಜನ್ಮ ಬಂದಾಗ ಕೃಷ್ಣ ಎನ ಬಾರದೆ, ಕೃಷ್ಣ ಎನ ಬಾರದೆ, ಕೃಷ್ಣ ಎನ ಬಾರದೆ. ಚಿಕ್ಕ ಗೋಸಾಯಿ ಘಾಟ್ ಕಾವೇರಿ ತೀರದಲ್ಲಿ ಕೂತಿದ್ದೀವಿ. ಕಾಶಿ ವಿಶ್ವನಾಥೇಶ್ವರನ 500 ವರ್ಷಗಳ ಹಳೆಯದಂತಹ ದೇವಸ್ಥಾನ ಇದು. ಗೋಸಾಯಿ ಬ್ರಾಹ್ಮಣರು, ಸನ್ಯಾಸಿಗಳು ಕಾಶಿಯಿಂದ ಬಂದು ನೆಲೆಸಿ ಇಲ್ಲಿ ತಪಸ್ ಮಾಡ್ತಿದ್ದಾಗ ಮೈಸೂರು ಅರಸರು ಅವ್ರಿಗಾಗಿ ಕಟ್ಟಿಕೊಟ್ಟ ಒಂದು ಘಾಟ್ ಇದು. ಸ್ಮೋಕ್ ಎಲ್ಲ ಕರೆಕ್ಟ್ ಆಗಿದೆಯಾ? ಇನ್ಸರ್ಟ್ ಹಾಕಿ ಫೀಲ್ಡಲ್ಲಿ ಯಾರು ಕ್ಲಿಯರ್ ಮಾಡಿ ಪ್ಲೀಸ್. ರೋಲ್ ಕ್ಯಾಮರಾ ಆಕ್ಷನ್. ಆಮೇಲೆ ಆ ದೊಡ್ಡಮಳೂರನ್ನು ಬಂಧಿಸ್ತಾ ಇರೋದ್ರಿಂದ ಕಣ್ಣು ನದಿ ನಮಗೆ ತುಂಬ ಪಾತ್ರವನ್ನು ವಹಿಸ್ತೈತೆ. ಸಂಧ್ಯಾವಂದನೆ ಆಗ್ಬೋದು, ಅವರ ಸ್ನಾನ ಆಗ್ಬೋದು, ಇಲ್ಲಿ ವಿದ್ಯಾಭೂಷಣರು ಬಂದು ಪ್ರೋಕ್ಷಣೆ ಮಾಡಿಕೊಂಡು ಅರ್ಘ್ಯ ಕೊಟ್ಟು, ಸ್ನಾನ ಮಾಡಿ ಅರ್ಘ್ಯ ಕೊಟ್ಟು ಮಕ್ಕಳೊಂದಿಗೆ ನಡೆದು ಬರೋವಾಗ ಒಂದೆರಡು ಡೈಲಾಗ್ ಎಕ್ಸ್ಚೇಂಜ್ ಆಗುತ್ತೆ. ಅದಾದಮೇಲೆ ಅವರ ಸಂಧ್ಯಾವಂದನೆ, ಅವರ ಗೋಪಿಚಂದನ ಹಚ್ಕೊಳ್ಳೋದು, ಆಮೇಲೆ ಅವರು ರೆಡಿ ಆಗೋದು, ಇಷ್ಟನ್ನು ನಾವು ಇಲ್ಲಿ ಶೂಟ್ ಮಾಡಿದ್ವಿ. ಇಲ್ಲೇ ನಾನು ಮಾರ್ಕ್ ಮಾಡಿದ್ದೀನಿ ಫಸ್ಟ್ ಡೇ. ಕ್ಯಾಮ್ರಾ ಒಳಗಡೆ ಬಿದ್ದರೆ ದಮಾರೆ ಈ ಇಡೀ ಘಾಟನ್ನು ನಾವು ಒಂದು ವಾರಗಳ ಮಟ್ಟಿಗೆ ಕ್ಲೀನ್ ಮಾಡಿಸಿ, ಎಲ್ಲೂ ಒಂದು ಪೇಪರು, ಪ್ಲಾಸ್ಟಿಕ್, ಚಾಕ್ಲೇಟ್ ಪೇಪರ್ ಕವರ್ ಸಿಗಬಾರ್ದು. ಆಮೇಲೆ ಎಲ್ಲೆಲ್ಲಿ ಸಿಮೆಂಟ್ ಇದೆಯೋ ಅಲ್ಲೆಲ್ಲ ನಾವು ಆ ಸಗಣಿಯನ್ನು ಸಾರಿಸಿ, ಸಗಣಿ ಸಾರಿಸಿದ ನೆಲದ ಥರ ಇರಬೇಕು ಅಂತ ಮಾಡಿಸಿ ಅದು ಲೈಟ್ ಆನ್ ಮಾಡ್ಬಿಟ್ಟು
ಆಗಿ ಜಪ ಮಾಡ್ತಿದ್ದಾರೆ, ಇವರು ತಂದೆಗೆ ಹೆಲ್ಪ್ ಮಾಡ್ತಿದ್ದಾರೆ. ಇಷ್ಟು ಇದರ ಈ ಸೀನಿನ ವಿಶ್ಲೇಷಣೆ. ಓಕೆ, ಹಾಂ, ಗುರುಗಳನ್ನು ಕೂಡಿಸಿ ಚಾಪೆ ಹಾಕಿ ಮಹತೋ ಮಹಿ ಮನ ಅಣೋರಣಿ. ಸಾಹಿತ್ಯಕ್ಕೆ ಒತ್ತು ಕೊಟ್ಟು ಮಾಡಿರೋ ಪ್ರಾಜೆಕ್ಟ್ ಆಗಿರೋದ್ರಿಂದ ದಾಸ ಸಾಹಿತ್ಯವೇ ಕೇಂದ್ರ ಬಿಂದು ಆಗಬೇಕು ಅಂತ ನಾವು ಕೆಲವು ಹಾಡುಗಳಲ್ಲಿ ವಾದ್ಯಗಳನ್ನು ಬಳಸಿಲ್ಲ. ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ. ಆ ರಾತ್ರಿ ಮನವ ಶೋಧಿಸಬೇಕು ನಿತ್ಯ ಇಲ್ಲೋ ಹಿಂಭಾಗದಲ್ಲಿ ಮಾಡಿರೋದು ಅದಂತೂ ಅತ್ಯದ್ಭುತವಾಗಿ ಬಂತು. ಆಮೇಲೆ ಸೆಟಪ್ಪು, ಆಮೇಲೆ ಮಳೆನೂ ಬರ್ತಿದ್ದಕ್ಕೂ ಎಷ್ಟು ಸುಂದರವಾಗಿ ಬಂದಿದೆ ಅಂದರೆ, ನಾವು ಈ ಚಿತ್ರದಲ್ಲಿ ವಾದ್ಯಗಳನ್ನು ಬಹಳ ಕಮ್ಮಿ ಬಳಸಿರೋದು. ಸಂಗೀತ ನಾವು ಬರೀ ಅಲಂಕಾರಿಕವಾಗಿ ತೊಗೊಂಡು ಎಂಬಲಿಷ್ಮೆಂಟ್ ಆಗಿ ಇಟ್ಕೊಂಡು ಮಾಡಿದ್ದೀವಿ. ಕ್ಯಾಮ್ರಾ ಬೇರೆ, ಈ ಲೈಟ್ ಕ್ಯಾಮ್ರಾ ಬೇರೆ, ತಲೆ ಕೆಡಿಸ್ಕೊಬಿಡಿ, ಲೈಟಿಂಗ್ ಅವ್ರ ತಲೆ ಕೆಡಿಸ್ಕೊತಾರೆ, ಅದೆಲ್ಲ ಆಗ್ತಾರೆ. ಇನ್ನು ಪಾದವ ಭಜಿಸಿ ಮನವ ಶೋಧಿಸ ಅಷ್ಟು ನೀವೇ ಹಾಡು. ಇಲ್ಲೇ ಇದ್ದೀನಿ, ನನ್ನ ಮಾನಿಟರ್ ನೋಡ್ತಾ ಇದ್ದೀನಲ್ಲ. ಹಾಂ, ಎಲ್ಲಿಂದ? ಅದೇ ಧರ್ಮ ಅಧರ್ಮ, ಅಲ್ಲಿಂದ ಎಲ್ಲ ರೆಡಿ ನನ್ನಪ್ಪ? ಹಾಂ, ಎಲ್ಲ ರೆಡಿನಾ? ಲೈಟ್ಸು ರೆಡಿ ಸರ್. ಹರಿ, ಲೈಟ್ಸ್ ರೆಡಿನಾ? ರೆಡಿ. ನಾಟ್ ಅಪ್. ಲೈಟ್ಸ್ ರೆಡಿನಾ? ಹಾಂ, ರೆಡಿ ಸರ್. ರೋಲ್ ಕ್ಯಾಮ್ರಾ. ಅಧರ್ಮದ ಬೇರನು ಕತ್ತರಿಸಿ ಧರ್ಮ ಅಧರ್ಮ. ಅದು ಉಪದೇಶದಂತಿರುವ ಹಾಡು. ಆ ಉಪದೇಶದಂತಿರುವ ಹಾಡಲ್ಲಿ ಅವರ ಭಾವ, ಅವರ ಒಂದು ಬಾಡಿ ಲ್ಯಾಂಗ್ವೇಜ್ ಆಗ್ಬೋದು, ಅವರ ಪ್ರಸನ್ನತೆಯ ರಾಗದಲ್ಲಿದ್ದಂಥ ಪ್ರಬುದ್ಧತೆ ಇವೆಲ್ಲವೂ ಮಿಶ್ರಣ ಆಗಿ ಭಾಳ ಸುಂದರವಾಗಿ ಬಂದಿದೆ. ಓಕೆ, ಇನ್ನೊಂದ್ಸರಿ ಧರ್ಮದ ನರಗಳ ಬೇರೆ. ಓಕೆ, ನೋ ಪ್ರಾಬ್ಲಮ್. ಇನ್ನೊಂದ್ಸರಿ ಗುರುಗಳೇ, ನೀವು ಕಾಲು ಹಾಗೆ ಹಾಕ್ಕೊಂಡೇ ಶುರು ಮಾಡಿ, ಏನು ತೊಂದರೆ ಇಲ್ಲ. ಅದು ಮಳೆ ಎಫೆಕ್ಟ್ನಲ್ಲಿ ಮಾಡಿದ್ರಿಂದ ನಾವು ಆ ಮಳೆ ನೀರನ್ನು ಫಾಲಿ ಸೌಂಡ್ಸ್ ಅಂತ ಕರಿತೀವಿ ನಾವು. ಆ ನ್ಯಾಚುರಲ್ ಸೌಂಡ್ಸ್ನೇ ನಾವು ಒಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿ ಯೂಸ್ ಮಾಡಿ. ಗೆಜ್ಜೆಯ ಕಟ್ಟಿದವ ಖಳರದೆ ಮೆಟ್ಟಿದವ, ಗೆಜ್ಜೆಯ ಕಟ್ಟಿದವ ಖಳರದೆ ಮೆಟ್ಟಿದವ, ಗಾಯನ ಪಾಡಿದವ ಹರಿಮೂರ್ತಿ ನೋಡಿದವ, ಗಾಯನ ಪಾಡಿದವ ಹರಿಮೂರ್ತಿ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ಅನ್ನೋ ಉಗಾಭೋಗನ ಪುರಂದರದಾಸರು ಅದ್ಭುತವಾಗಿ ರಚಿಸಿದ್ದಾರೆ. ವ್ಯಾಸತೀರ್ಥರನ್ನು ನೋಡಿ ಸಂದರ್ಶನದ ನಂತರ ಈ ಹಾಡನ್ನು ಹಾಡ್ತಾ ಈ ದೇವಸ್ಥಾನದ ಸುತ್ತಲೂ ಪ್ರದಕ್ಷಿಣೆ ಬರೋ ಒಂದು ಸೀನನ್ನು ನಾವು ಇಲ್ಲಿ ಶೂಟ್ ಮಾಡಿದ್ವಿ. ವಿಠಲನ ನೋಡಿದವ ಪ್ರತಿ ಸಲ ನಾವು ಸೀಮೆಣ್ಣೆ ಹಾಕಿ ಒಂದು ಸ್ವಲ್ಪ ಲೈಟ್ ನಾವು ಅದರಿಂದನೇ ನ್ಯಾಚುರಲ್ ಸೋರ್ಸ್ ಲೈಟ್ ತೊಗೋಬೇಕಿತ್ತು. ಅಷ್ಟರೊಳಗೆ ನಾವು ಆ
ಬೆಂಕಿ ಕಡಿಮೆ ಆಗೋ ಅಷ್ಟರೊಳಗೆ ಆ ಶಾರ್ಟನ್ನು ಕಂಪ್ಲೀಟ್ ಮಾಡಬೇಕಿತ್ತು. ಯಾಕೆಂದ್ರೆ ಪ್ರತಿ ಸಲ ಸಿಮೆಣ್ಣೆ ಹಾಕಿ ಮಾಡೋದು ತುಂಬ ಕಷ್ಟ ಆಗ್ತಿತ್ತು. ಟ್ವೈಲೈಟ್ ಮುಗ್ದು ನೈಟ್ ಆಗೋ ಥರ ನಮಗೆ ಫಿಲಮಲ್ಲಿ ಡಿಪಿಕ್ಟ್ ಮಾಡಬೇಕಾಯ್ತು. ಮಾರ್ನಿಂಗ್ ಎಲ್ಲ ಆದರೆ ಸನ್ಲೈಟ್ನ ಮೋಟಿವ್ ಆಗಿ ಇಟ್ಕೊಬೋದು. ಆದರೆ ನೈಟ್ ಆಗ್ತಾ ಮೂನ್ ಲೈಟು ಆರ್ ಫೈರ್ ಎರಡೇ ಆಪ್ಷನ್ ಇದ್ದಿದ್ದು. ಸೊ ಇಲ್ಲಿ ನಮಗೆ ತುಂಬ ವೈಡ್ ಜಾಗ ಲೈಟ್ ಮಾಡಬೇಕಾಗಿರೋದ್ರಿಂದ ಜಸ್ಟ್ ಒಂದು ಮೂನ್ ಲೈಟ್ ಎಫೆಕ್ಟ್ಗೋಸ್ಕರ ಒಂದು ದೊಡ್ಡ ಏನು ಫ್ಲಡ್ ಲೈಟ್ ಥರ ಫುಲ್ಲು ಇದನ್ನು ಕವರ್ ಮಾಡಿದ್ವಿ. ಆಮೇಲೆ ಮೋಟಿವೇಶನ್ಗೋಸ್ಕರ ಒಂದು ಫೈರ್ ಅಂದರೆ ಪಂಜನ್ನು ಇಟ್ಕೊಂಡು ನಾವು ಅದನ್ನು ಆದಷ್ಟು ನ್ಯಾಚುರಲ್ ಆಗಿ ಎಷ್ಟು ಮಾಡ್ಬೋದು ಅಷ್ಟು ಟ್ರೈ ಮಾಡಿದ್ವಿ. ಎಷ್ಟು ಅದ್ಭುತವಾಗಿ ಬಂದಿದೆ ಅಂದರೆ ಆ ಬೆಂಕಿ, ಆ ಕ್ಯಾಮ್ರಾ ಆ್ಯಂಗಲ್ಸು, ಆಮೇಲೆ ಆ ರಾತ್ರಿಯ ಒಂದು ಸೊಬಗು ಅದ್ಭುತವಾಗಿ ಬಂದಿತ್ತದು. ಪುರಂದರದಾಸರು ಸಂತೋಷದಿಂದ ತಮ್ಮ ಗುರು ಶ್ರೀ ವ್ಯಾಸತೀರ್ಥರ ಆಶೀರ್ವಾದ ಪಡೆದು ಸಂಜೆಯನ್ನು ಹರಿಕೀರ್ತನೆಯೊಂದಿಗೆ ಕಳೆದರು. ಗುರುವಿಗೆ ವಂದಿಸಿ ತಮ್ಮ ತೀರ್ಥಯಾತ್ರೆಯಲ್ಲಿ ತಂಗುತ್ತಿದ್ದ ಸ್ಥಳೀಯ ದೇವಾಲಯಕ್ಕೆ ಮರಳಿದರು. ಮನವ ಶೋಧಿಸಬೇಕು ನಿತ್ಯ, ಮನವ ಶೋಧಿಸಬೇಕು ನಿತ್ಯ, ದಿನ ದಿನ ಮಾಡುವ ಪಾಪ ಪುಣ್ಯದ ವೆಚ್ಚ. ಚೆನ್ನೈನಲ್ಲಿ ಆ ಒಂದು ಸನ್ನಿವೇಶ ಮಧುಕರ ವೃತ್ತಿ ಮಾಡಬೇಕಾದ್ರೆ ನಿಜವಾಗ್ಲೂ ಎಲ್ಲರೂ ಇದೇನಿದು 15ನೇ ಶತಮಾನದಲ್ಲೇ ಇದೆಯಾ ಅಂತ ಪ್ರೇಕ್ಷಕರೆಲ್ಲ ಅಲ್ಲಿ ನಾವು ಇದೆಲ್ಲ ನೋಡೇ ಇಲ್ಲ. ಪರಬ್ರಹ್ಮನೆಂಬ ಅದು ಬೇಡ, ನಾನು ಮಗುವಾಗಿರ್ತೀನಿ ಯಶೋದೆಗೆ ಅಂತ ಅದಕ್ಕೆ ಸರಿಯಾಗಿ ಅಪ್ಪಣೆ ಯಾವ ಪ್ರೊಫೈಲ್ ಇರೋಣ ಹಾಡು ಮುಗಿದ ತಕ್ಷಣ ಮಧುಕರ ವೃತ್ತಿ ಎಂದರೆ ಹರಿದಾಸರ ಭಿಕ್ಷಾಟನೆಯ ಕ್ರಿಯೆ. ಜೇನುನೊಣವು ಮಕರಂದವನ್ನು ಸಂಗ್ರಹಿಸುವಂತೆ ಹರಿದಾಸರದು ಮಧುಕರಿಯ ಹವ್ಯಾಸ. ಕೈಯಲ್ಲಿ ಒಂದು ಸಣ್ಣ ಬಟ್ಟಲು ಅಥವಾ ಜೋಳಿಗೆ ಹಿಡಿದು ದೈವಿಕ ಸಂದೇಶವಾಹಕರಾಗಿ ಮನೆ ಮನೆಗಳ ಬಾಗಿಲಲ್ಲಿ ನಿಲ್ಲುವುದು ಮತ್ತು ಅಂದಂದಿನ ಅಗತ್ಯವಿರುವಷ್ಟೇ ಪಡೆಯುವುದು. ಇದುವೇ ವೃತ್ತಿ, ಮಧುಕರ ವೃತ್ತಿ.
ಹರಿದಾಸರ ದಿನಚರಿ ಇದು ಯಾವ ಜನ್ಮದ ಪುಣ್ಯನೋ ಏನೋ ಗೊತ್ತಿಲ್ಲ. ಇದರಲ್ಲಿ ಆ್ಯಕ್ಟ್ ಮಾಡಬೇಕು ಅನ್ನೋ ಅವಕಾಶ ಹೇಗೆ ಸಿಕ್ತು ಅಂದರೆ ಒಂದು ನಾಟಕದ ಮುಖಾಂತರ ನೋಡಾದ್ಮೇಲೆ ನನಗೂ ಗೋಕುಲ್ಗೂ ಹೇಗೆಗೋ ನೋಡಿಕೊಂಡು ಕಾಂಟ್ಯಾಕ್ಟ್ ಮಾಡಿ ಈ ಥರ ಒಂದು ಮೂವಿ ಮಾಡ್ತಾ ಇದ್ದೀವಿ, ನೀವಿಬ್ಬರು ಆ್ಯಕ್ಟ್ ಮಾಡಬೇಕು ಅಂತ ಹೇಳಿ ಕೇಳಿಕೊಂಡು, ನಾನು ಮುಂಚೆ ಚಿಕ್ಕವನಿದ್ದಾಗ ಫಿಲ್ಮು ಸೀರಿಯಲ್ ಮಾಡಿದ್ದರಿಂದ ಒಂದು ಅನುಭವ ಇತ್ತು. ಇದರ ವಿಷಯದ ಬಗ್ಗೆ ಅವ್ರ ಮನೇಲಿ ಕೂತು ಮಾತಾಡಿದಾಗ ಇದ್ರ ಮೇಲೆ ಇನ್ನೂ ಹೆಚ್ಚು ಒಲವು ಮೂಡಿತು. ಮಾಡಿದ್ರೆ ಇಂಥ ಒಂದು ಕಥೆಯಲ್ಲಿ, ಇಂಥ ಒಂದು ಪ್ರಯೋಗದಲ್ಲಿ ಭಾಗವಹಿಸಬೇಕು ಒಪ್ಕೊಂಡ್ವಿ. ಅವ್ರ ಪ್ಲ್ಯಾನಿಂಗೂ ತುಂಬ ಮೆಟಿಕ್ಯುಲಸ್ ಆಗಿ ಪ್ಲ್ಯಾನ್ ಮಾಡಿದರು. ಲೊಕೇಶನ್ಗಳೂ ಎಂಥ ಒಂದು ಇಂಪ್ಯಾಕ್ಟ್ ಮಾಡುತ್ತೆ ಅಂದರೆ, ಅಲ್ಲಿ ನಾವು ಇದ್ದಂತಹ ಒಂದು ಸಮಯ ಏನಿತ್ತು ತುಂಬ ಭಕ್ತಿಪೂರ್ಣವಾಗಿತ್ತು. ಎಲ್ಲ ಕೆಲಸಗಳು ಅಚ್ಚುಕಟ್ಟಾಗಿ ನಡೀತಾ ಇತ್ತು. ಮತ್ತು ಗುರುಗಳ ಒಂದು ಅವ್ರ ಪಕ್ಕ ಕೂತ್ಕೊಂಡು ಶಾರ್ಟ್ಸ್ ಆಗಬೇಕಾದ್ರೆ ಬಿಟ್ಟು, ಶಾರ್ಟ್ಸ್ ಇಲ್ಲದೇ ಇದ್ದಾಗ ಅವ್ರ ಜೊತೆ ಏನು ಮಾತಾಡ್ತಾ ಇದ್ವಿ, ಅವ್ರ ಜೊತೆ ಯಾವ ರೀತಿ ವಿಷಯಗಳನ್ನ ಹಂಚ್ಕೋತಾ ಇದ್ವಿ, ಮತ್ತು ಅವರು ತಮ್ಮ ಅನುಭವಗಳನ್ನ ಹೇಳ್ಕೊತಾ ಇದ್ರು. ಅಷ್ಟೇ ಅಲ್ಲ, ಒಂದೆರಡು ಸತಿ ಅವ್ರನ್ನ ಬೆಂಗಳೂರಿಂದ ಲೊಕೇಶನ್ಗೆ, ಮೇಲ್ಕೋಟೆ ಆಗಲಿ ಅಥವಾ ಗೋಸೆಕಾಟ್ಗಾಗಲಿ ಇಲ್ಲಿಂದ ಕಾರಲ್ಲಿ ನಾವು ಕರ್ಕೊಂಡು ಹೋಗಿದ್ವಿ ಒಂದೆರಡು ಸತಿ. ಆಗ ಕಾರ್ನಲ್ಲಿ ಮಾತಾಡ್ತಾ ಇದ್ದಂಥ ಅವರ ಒಂದು ಸ್ವಂತ ಅನುಭವದ ಬಗ್ಗೆ, ಅವರು ಒಂದು ಭಕ್ತಿಯ ಒಂದು ಆರಾಧನೆ ಹೇಗೆ ಮಾಡ್ತಾರೆ, ದೇವ್ರನ್ನ ಹೇಗೆ ನೋಡ್ತಾರೆ, ಮತ್ತು ಅವರ ಫಿಲಾಸಫಿ ಏನು, ಇದೆಲ್ಲ ಕೇಳಿ ತಿಳ್ಕೊಬೇಕಾದ್ರೆ ನಮಗೆ ಆದಂತಹ ಒಂದು ದೇವದತ್ತ ಒಂದು ಅನುಭವ ಅಂತಲೇ ಹೇಳ್ಬೋದು. ಗಿರೀಶ್ ಅವರು ನನಗೆ ಇನ್ನೊಂದು ಜವಾಬ್ದಾರಿ ವಹಿಸಿದರು. ಅವರ ಒಂದು ಟೈಟಲ್ ಟ್ರ್ಯಾಕ್ ಏನಿದೆ, ಆ ಟೈಟಲ್ ಟ್ರ್ಯಾಕು ಮತ್ತು ಕನಕದಾಸರ ಒಂದು ಹಾಡೇನಿದೆ, ಆ ಎರಡು ಹಾಡುಗಳಿಗೆ ಚಿತ್ರಣ ಬಿಡಿಸ್ಬೇಕು ಅಂತ ಹೇಳಿ. ಅದು ಒಂದು ತುಂಬ ನನಗೆ ಇಷ್ಟವಾದಂತಹ ಒಂದು ಕಲೆ. ಅದು ಮಾಡಬೇಕಾದ್ರೂ ನನಗೆ ತುಂಬ ಸಂತೋಷ ಆಯಿತು. ಮತ್ತು ಐ ಆಮ್ ರಿಯಲಿ ಫಾರ್ಚುನೇಟ್ ಟು ಡೂ ದ ಕ್ಯಾರಿಕೇಚರ್ಸ್ ಆ್ಯಂಡ್ ದ ಸ್ಕೆಚಸ್ ಫಾರ್ ದ ಟೈಟಲ್ ಟ್ರ್ಯಾಕ್. ಇದು ಒಂದು ಪುಣ್ಯದ ಕೆಲಸ. ನನಗೆ ಅದು ಆರಿಸಿಕೊಂಡು ಬಂದ ಹುಡುಕಿಕೊಂಡು ಬಂದ ಅದೃಷ್ಟ ಅಂತ ಹೇಳ್ತೀನಿ. ನಾವು ಈ ಸಿನಿಮಾದಲ್ಲಿ ಭಾಗವಹಿಸಬೇಕಾದ್ರೆ, ಅದರಲ್ಲೂ ನಮ್ಮ ವಿದ್ಯಾಭೂಷಣರ ಜೊತೆಲಿ ನಿಜವಾದ ಪುರಂದರದಾಸರಾಗಿ ಅವ್ರು ನಟಿಸಿರುವಾಗ ಅವ್ರ ಜೊತೆಯಲ್ಲಿ ನಾವು ನಟಿಸಿದ್ವಲ್ಲ, ನಮ್ಮ ಪೂರ್ವ ಜನ್ಮದ ಸುಕೃತ ಈ ಸಿನಿಮಾದಲ್ಲಿ ಭಾಗವಹಿಸಿದ್ವಿ ಅಂತ ಹೇಳ್ಕೊಳ್ಳೋಕೆ ನಂಗೆ ತುಂಬ ಹೆಮ್ಮೆ ಆಗುತ್ತೆ. ಈ ಕ್ಯಾಮ್ರಾ ಹಿಂದೆ ಕೆಲಸ ಮಾಡ್ತಿರ್ತಕ್ಕಂಥ ಎಲ್ಲ ಯುವಕರು, ಹರಿ ಇರ್ಬೋದು, ಸಂದೇಶ್ ಇರ್ಬೋದು, ಚೇತನ್ ಇರ್ಬೋದು, ಇವರೆಲ್ಲ ನಮ್ಗೆ ಎಷ್ಟು ಗೆಳೆಯರಾಗ್ಬಿಟ್ಟಿದ್ದಾರೆ ಅಂದರೆ, ಒಂದು ವಯೋಮಿತಿಯ ಗೌರವ ಮತ್ತು ಪ್ರೀತಿ ಇಟ್ಕೊಂಡಿದ್ದಾರಲ್ಲ. ನಾನು ಎಷ್ಟು ಸಿನಿಮಾ ಸೀರಿಯಲ್ಗಳು ಮಾಡಿದ್ದೀನಿ, ನನಗೆಲ್ಲೂ ಈ ಬಾಂಧವ್ಯವಾಗಲಿ ಮತ್ತೊಂದಾಗಲಿ ಸಿಕ್ಕಿಲ್ಲ. ಇದು ಒಂದು ಕುಟುಂಬವೇ ನಾವು ಅಂದ್ಕೊಂಡು ಈ ಕೆಲಸಗಳೆಲ್ಲ ಮಾಡ್ತೀವಿ. ಇನ್ನೊಂದು ವಿಷಯ ಹೇಳಲೇಬೇಕು, ಬೇರೆ ಎಲ್ಲ ಕಡೆ ನಾವು ಸಿನಿಮಾ ಸೀರಿಯಲ್ ಮಾಡಿಬಿಡ್ತೀವಿ, ಪೇಮೆಂಟ್ಗೆ ಫೋನ್ಗಳು ಮಾಡ್ತಿರಬೇಕು. ತಮಾಷೆ ಅಲ್ಲ, ನಿಜವಾಗ್ಲು ಎಷ್ಟೋ ಜನಕ್ಕೆ ಪೇಮೆಂಟೇ ಸಿಕ್ಕಿಲ್ಲ, ಒದಾಡ್ತಾ ಇರ್ತಾರೆ. ಆಗ ಗಿರೀಶ್ ಅವರು ಈಸ್ ಗ್ರೇಟ್. ಮನೆಗೆ ಬಂದು ಅಡ್ವಾನ್ಸ್ ಸಿನಿಮಾ ಶುರುವಾಗೋಕ್ಕೆ ಮುಂಚೆನೇ ನನಗೂ ನನ್ನ ಮಗನಿಗೂ ಪೇಮೆಂಟ್ ಎಷ್ಟು ಅಂತಲ್ಲ, ಎಷ್ಟಾದರೂ ಇರಲಿ, ಆದರೆ ಆ ಒಂದು ಇದೆಯಲ್ಲ ಗುಣ, ಅದು ಎಲ್ಲರಲ್ಲೂ ಬರೋಲ್ಲ. ಇದು ಮಾದರಿ ಕೂಡ. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಈ ಸಿನಿಮಾ ನೋಡಿದ್ರೆ ಅಥವಾ ಈ ಒಂದು ಕ್ಲಿಪ್ಪಿಂಗ್ ಯಾರಾದರೂ ನೋಡಿದ್ರೆ, ಡೈರೆಕ್ಟರ್ ಆಗಲಿ, ಪ್ರೊಡಕ್ಷನ್ ಮ್ಯಾನೇಜರ್ಗಳಾಗಲಿ ಯಾರಾದರೂ ಇದ್ರೆ ನೋಡಿದ್ರೆ, ಗಿರೀಶ್ ಅವ್ರನ್ನ ನೋಡಿ ಕಲಿಬೇಕು. ಸಿನಿಮಾ ಪ್ರಾರಂಭಕ್ಕೂ ಮುಂಚೆ ಒಬ್ಬ ಕಲಾವಿದನಿಗೆ ಏನು ಅವಶ್ಯಕತೆ ಇರುತ್ತೆ, ಹಣದ ಒಂದು ಬೇಕೇ ಬೇಕು. ಆ ಹಣನ ಮೊದಲೇ ಕೊಟ್ಟು ಸಿನಿಮಾನ ಮಾಡಿಸಿರ್ತಕ್ಕಂಥ ಗಿರೀಶ್ ಅವ್ರಿಗೆ ಹ್ಯಾಟ್ಸ್ ಆಫ್. ಸಿನಿಮಾ ಮೇಕಿಂಗ್ ಬಗ್ಗೆ ಹೇಳಿದಾಗ ಭಾಳ ಸಂತೋಷ ಆಯಿತು. ಆದರೆ ಒಂದು ಸಣ್ಣ ಡೌಟ್ ಆಗಿದೆ ಏನು ಅಂತ ಹೇಳಿದ್ರೆ, ಇಡೀ ಸಿನಿಮಾದಲ್ಲಿ ನಿಮಗೆ ಡೈಲಾಗ್ಸ್ ಇರಲ್ಲ ಅಂತ. ಡೈಲಾಗ್ಸ್ ಇಲ್ಲದೆ ಇರುವಂಥ ಸಿನಿಮಾ ಯಾವುದು ಅನ್ನುವಂಥದ್ದು ನನಗೊಂದು ರೀತಿ ಕುತೂಹಲ. ಸೊ ಪುರಂದರದಾಸರ ಒಂದು ದಿನದ ದಿನಚರಿಯನ್ನು ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಪುರಂದರದಾಸರ ಜೊತೆಯಲ್ಲಿ ನೀವು ಒಬ್ಬ ಹರಿದಾಸರಾಗಿ ಇರಬೇಕು ಅಂತ ಹೇಳಿ, ಒಂದು ಡೈಲಾಗು ಇಲ್ಲದೆ ನಟನೆ ಅನ್ನುವಂಥದ್ದು ಒಂದು ಇರುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಚೆನ್ನಾಗಿ ಅರ್ಥ ಆಗಿತ್ತು ಈ ಸಿನಿಮಾ. ನನಗೆ ಇನ್ನೊಂದು ಬಹಳ ದೊಡ್ಡ ಪ್ರಶ್ನೆ ಇದ್ದದ್ದು, ವಿದ್ಯಾಭೂಷಣರ ಜೊತೆ ನಾವೇ ಹಾಗೆ ಹೊಂದ್ಕೊಳ್ತೀವಿ ಅಂದರೆ ಅವ್ರನ್ನ ಮೊದಲು ಮಾತಾಡ್ಸೋದು ಹೇಗೆ? ಇದೇ ಒಂದು ದೊಡ್ಡ ಸವಾಲು. ನನಗೆ ಮಾತನಾಡಿಸ್ಬೋದಾ ಇಲ್ವಾ? ಯಾಕೆಂದರೆ ಯಾವತ್ತೂ ಕೂಡ ಪಬ್ಲಿಕ್ ಸ್ಪೀಕರ್ ಅಲ್ಲ ಅವರು. ಒಮ್ಮೆ ಧೈರ್ಯ ಮಾಡಿ ನಾನೇ ಅವ್ರನ್ನ ಮಾತನಾಡಿಸಿದೆ. ಅವರ ಆತ್ಮಚರಿತ್ರೆಯನ್ನು ಓದಿದ್ರಿಂದಾಗಿ ಅದರಿಂದನೇ ಒಂದಷ್ಟು ಪ್ರಶ್ನೆಗಳನ್ನ ಇಟ್ಕೊಂಡು ಅವ್ರ ಜೊತೆ ಮಾತನ್ನು ಶುರು ಮಾಡಬೇಕು ಅಂತ ಹೇಳಿ, ಸೊ ಒಂದು ದಿನ ಕೆರೆತೊಂಡರನ್ನ ದೇವಸ್ಥಾನದ ಬಾಗಿಲಲ್ಲಿ ನಾವು ಶೂಟಿಂಗ್ ಮುಗಿಸಿ ರಿಲ್ಯಾಕ್ಸ್ ಆಗಿ ಕುಂತಿರುವಂಥ ಸಂದರ್ಭದಲ್ಲಿ ಮಾತನ್ನು ತೆಗೆದು. ನಮ್ಮ ಸಿನಿಮಾ ಶೂಟಿಂಗ್ ಹೇಗಿತ್ತು ಅಂತ ಹೇಳಿದ್ರೆ, ಬೇರೆ ಸಿನಿಮಾಗಳ ಶೂಟಿಂಗ್ ಹಾಗೆ ಇರಲಿಲ್ಲ. ಅದು ಬಹಳ ಮುಖ್ಯವಾಯಿತು.
ಅಂದರೆ ಅಲ್ಲಿನ ಮಾತು ಕತೆ ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಕುಟುಂಬಕ್ಕಿಂತ ಹೆಚ್ಚಿಗೆ ಒಂದು ಮಾನವೀಯ ಸಂಬಂಧ ಅನ್ನುವಂಥದ್ದು ನಮ್ಮಗಳ ನಡುವೆ ಇತ್ತು. ಒಬ್ಬ ಲೈಟ್ ಬಾಯಿಂದ ಇಟ್ಟು ಯಾರ ಬಾಯಿಂದ ಕೂಡ ಒಂದು ಸಣ್ಣ ಕೆಟ್ಟ ಮಾತು ಮತ್ತೊಂದು ಬಯ್ಯೋ ಮಾತು ಮತ್ತೊಂದು ಯಾವುದೂ ಇರಲಿಲ್ಲ. ಈ ಸಿನಿಮಾ ಒಂದು ಎಕ್ಸ್ಪೀರಿಯನ್ಸ್ ಅನ್ನು ಕೊಟ್ಟರೆ ಸಿನಿಮಾ ಮೇಕಿಂಗ್ ಇನ್ನೊಂದು ಬಗೆಯ ಎಕ್ಸ್ಪೀರಿಯನ್ಸ್. ಬಹುಶಃ ನಮ್ಮ ಎಲ್ಲ ಕ್ರಿಯಾಶೀಲ ಚಟುವಟಿಕೆಗಳು, ಕಲೆಯ ಚಟುವಟಿಕೆಗಳು ಇಷ್ಟು ಸಮಾಧಾನವಾಗಿ ನಡೆಯುತ್ತೆ ಅನ್ನೋದಾದರೆ ಬಹುಶಃ ಅದರಲ್ಲಿ ಭಾಗವಹಿಸುವಂಥವ್ರಿಗೆ ಅದಕ್ಕಿಂತ ದೊಡ್ಡದು ಇನ್ನೇನೋ ಬೇಕಾಗಿಲ್ಲ. ನಮಸ್ಕಾರ, ನಾನು ಗೋಕುಲಯ್ಯರ್. ಹರಿದಾಸ ದಿನಚರಿ ಮೂವಿಲಿ ಹೇಬಣ್ಣನ ಪಾತ್ರದಲ್ಲಿ ಆ್ಯಕ್ಟ್ ಮಾಡ್ತಾರೆ. ಮೂವಿ ಉದ್ದಕ್ಕೂ ಅದ್ಭುತವಾದ ಜರ್ನಿ. ಶೂಟಿಂಗ್ ಟೈಮಲ್ಲಂತೂ ತುಂಬಾ ಕಲಿಕೆ ಇದ್ದಂಥ ಟೈಮ್ ಅದು. ಗಿರೀಶ್ ನಾಗರಾಜ್ ಆಗಿರ್ಬೋದು, ಕ್ಯಾಮ್ರಾಮನ್ಗಳಾಗಿರ್ಬೋದು, ಎಲ್ಲರೂ ತುಂಬ ಕ್ಲೋಸಾಗಿ ಬಿಹೇವ್ ಮಾಡಿದ್ರು. ಇಟ್ ವಾಸ್ ಲೈಕ್ ಕಂಪ್ಲೀಟ್ ಫ್ಯಾಮಿಲಿ. ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ವಿದ್ಯಾಭೂಷಣ್ ಸರ್ ಅವ್ರ ಜೊತೆ ಮಾತಾಡ್ತಾ ಕಳೆದಿದ್ದ ಒಂದು 10-12 ದಿನ ಇಟ್ ವಾಸ್ ವಂಡರ್ಫುಲ್ ಜರ್ನಿ. ಅವರು ಒಂದೊಂದು ಹಾಡನ್ನು ಹೇಳಿದಾಗಲೂ ಅದ್ರ ತಾತ್ಪರ್ಯ ನಮಗೆ ಸಪ್ರೇಟಾಗಿ ಹೇಳೋರು. ಶೂಟ್ ಆದಮೇಲೆ ಅವರೊಂದು ಕಪಿ ತಂದ ಬೀಜ ಕಾಫಿ ಬೀಜ ಅಂತ ಒಂದು ಕತೆ ಹೇಳಿದ್ರು. ಅಂದರೆ ಕಾಫಿ ಹೇಗೆ ಹುಟ್ಟುಗೋತು ಅಂತ ಒಂದು ಕಾಮಿಡಿ ಕತೆ, ತುಂಬ ಚೆನ್ನಾಗಿತ್ತು. ಗಿರೀಶ್ ಅವರು ಒಂದು ಎಕ್ಸಸೈಸ್ ಮಾಡಿಸಿದ್ರು. ಶೂಟ್ ಆಗೋದಕ್ಕಿಂತ ಮುಂಚೆ ಯಾರ್ಯಾರು ಆ್ಯಕ್ಟ್ ಮಾಡ್ತಾರೆ ಅವ್ರನ್ನೆಲ್ಲ ಕರೆಸಿ ಒಂದು ಸಲ ರಫ್ ರಿಹರ್ಸಲ್ ಮಾಡೋಣ ಅಂತ ಒಂದು ಎಕ್ಸಸೈಸ್ ಮಾಡಿಸಿದ್ರು. ಅದರಲ್ಲಿ 5-6 ಜನ ಸೇರಿದ್ವಿ ನಾವು. ನಮ್ಮ ಕಾಸ್ಟ್ಯೂಮ್ಸ್ನೆಲ್ಲ ಹಾಕೊಂಡು ರಿಹರ್ಸ್ ಮಾಡಿದ್ವಿ, ಹೇಗೆ ವಾಕ್ ಮಾಡಬೇಕು ಏನು ಅಂತ. ದಟ್ ಹೆಲ್ಪ್ಡ್ ಅ ಲಾಟ್. ಆ 4 ಜನ ನಾವು ಏನು ಕೆಮಿಸ್ಟ್ರಿ ವರ್ಕ್ ಮಾಡ್ಬೋದು ಅನ್ನೋದು ಗಿರೀಶ್ ಅವ್ರಿಗೆ ಅಲ್ಲೇ ಐಡಿಯಾ ಬಂದ್ಬಿಡ್ತು. ಅದನ್ನು ಸೆಟ್ಗೆ ಹೋಗಿ ಮೂವಿ ಶೂಟ್ ಮಾಡೋ ಟೈಮಲ್ಲಿ ಅದು ಬರೋದಕ್ಕಿಂತ ಮುಂಚೆನೇ ಅವ್ರಿಗೆ ಐಡಿಯಾ ಬಂತು. ಗೋಕುಲ್ ಇದನ್ನು ಮಾಡ್ತಾರೆ, ಘನಶ್ಯಾಮ್ ಇದನ್ನು ಮಾಡ್ತಾರೆ, ವಾಸುದೇವ ಮೂರ್ತಿಗಳು ಇದನ್ನು ಮಾಡ್ತಾರೆ ಅಂತ ಕ್ಲಿಯರಾಗಿ ಐಡಿಯಾ ಬಂತು. ಸೊ ಅದಕ್ಕೆ ತಕ್ಕ ಹಾಗೆ ಅವರು ಶೇಪ್ ಮಾಡ್ತಾ ಹೋದರು ನಮ್ಮ ಕ್ಯಾರೆಕ್ಟರ್ಸ್ಗಳನ್ನ. ಮುಂಚೆ ಶುರುವಾದಾಗ ನಾ ಹೇಬಣ್ಣನ ಪಾತ್ರದಲ್ಲಿ ಮಗ ಆಗಿ ಅಂತ ಶುರು ಆಗಿದ್ದು. ಅದು ಹೇಗಾಯಿತು ಅಂದರೆ ನಿಜವಾಗ್ಲೂ ಗುರುಗಳಿಗೆ ನಾನು ಮಗ ಆದ್ನೇನೋ ಅನ್ನೋ ಥರ ಭಾವನೆ ಹುಟ್ಕೋತು. ಮೂವಿ ಉದ್ದಕ್ಕೂ ನೋಡಿದ್ರೆ ನಾನು ಅವ್ರಿಗೆ ಸೇವೆ ಮಾಡ್ತಾ ಇರ್ತೀನಿ. ಗೆಜ್ಜೆ ಕಟ್ಟೋದು, ಚಾಪೆ ಹಾಸ್ಕೊಡೋದು, ಮಲ್ಗಕ್ಕೆ ಜಾಗ ಮಾಡ್ಕೊಡೋದು, ಅವ್ರನ್ನ ಕೈ ಹಿಡಿದುಕೊಂಡು ಕರ್ಕೊಂಡು ಹೋಗೋದು, ಈ ಥರ. ಸೊ ಅವರು ಆ ಪಾತ್ರದಲ್ಲಿ ಬದುಕಿದ್ದಾರೆ ಅನ್ನೋದಕ್ಕೆ ಎಷ್ಟು ಖುಷಿ ಆಗುತ್ತೋ ಅವ್ರ ಜೊತೆ ನಾನು ಅಲ್ಲಿ ಬದುಕಿದ್ದೀನಿ ಅನ್ನೋದಕ್ಕೆ ಇನ್ನಷ್ಟು ಖುಷಿ ಆಗುತ್ತೆ. ಥ್ಯಾಂಕ್ಸ್ ಫಾರ್ ಎವ್ರಿ ಒನ್. ಹ್ಯಾಪಿ ಫಾರ್ ಹರಿದಾಸ ದಿನಚರಿ. ಹರಿದಾಸರ ದಿನಚರಿ ಸಿನಿಮಾಗೆ ಹಿನ್ನೆಲೆ ಸಂಗೀತ ನೀಡಿದ್ದೀನಿ. ನನಗೆ ಗಿರೀಶ್ ಅವರು ಮುಖ್ಯವಾಗಿ ಪರಿಚಯ ಆಗ್ಲಿಕ್ಕೆ ಕಾರಣ ನಾರಾಯಣ್ ಶರ್ಮಾ. ಈ ನಮ್ಮ ಸಿನಿಮಾದಲ್ಲಿ ವೈಲಿನ್ ನುಡಿಸಿದ್ದಾರೆ ಅವರು. ಗಿರೀಶ್ ಬಂದ್ಬಿಟ್ಟು ನನಗೆ ಫುಟೇಜ್ ತೋರಿಸಿದಾಗ ಆಲ್ಮೋಸ್ಟ್ 60-65% ಅಷ್ಟು ಹಾಡುಗಳಿಗೆ ವಿದ್ಯಾಭೂಷಣ್ ಆಗ್ಲೇ ಮ್ಯೂಸಿಕ್ ಮಾಡಿದ್ರು. ಇನ್ನು ಮಿಕ್ಕಿರ್ತಕ್ಕಂಥ ಹಾಡುಗಳು ಏನ್ ಸಿನಿಮಾದಲ್ಲಿವೆ ಆ ಹಾಡುಗಳಿಗೆ ಮೇನ್ ಡ್ರಾಬ್ಯಾಕ್ ಏನಾಗ್ತಾ ಇತ್ತು ನಾವಿಲ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡುವಾಗ ಅಂತಂದ್ರೆ ಆ ಹಾಡುಗಳು ಯಾವುದು ತಾಳಕ್ಕಿರ್ಲಿಲ್ಲ. ಅಂದ್ರೆ ಅವ್ರ ಮನೋಧರ್ಮಕ್ಕೆ ತಕ್ಕ ಹಾಗೆ ಅವರು ಹಾಡಿದ್ರು ಶೂಟ್ ಲೊಕೇಶನ್ ಅಲ್ಲೇನೆ. ಅದಾದ ನಂತರ ಶೂಟ್ ಮುಗಿಸ್ಕೊಂಡ್ ಬಂದಾದ್ಮೇಲೆ ಆ ಲಿಪ್ನ ನೋಡ್ಕೊಂಡು ಮತ್ತೆ ಅವರು ಡಬ್ ಮಾಡಿದ್ದಾರೆ. ತುಂಬಾ ದೊಡ್ಡ ಚಾಲೆಂಜ್ ಇದ್ದಿದ್ದೇನು ಅಂತಂದ್ರೆ ತಾಳಕ್ಕಿಲ್ದೇ ಇದ್ದಿದ್ರಿಂದ ಚಾಲೆಂಜಿಂಗ್ ಆಗಿತ್ತು. ಅಂದ್ರೆ ಇದನ್ನ ಹೇಗೆ ನಾವು ಟ್ಯಾಕಲ್ ಮಾಡೋದು ಅಂತ ಒಂದ್ ಸ್ವಲ್ಪ ಸಮಯ ಕಳೆದ್ವಿ. ನಾನಾಗ್ಲಿ, ಗಿರೀಶ್ ಆಗ್ಲಿ ಮತ್ತೆ ನಾರಾಯಣ್ ಶರ್ಮಾ 3 ಜನ ಕೂತ್ಕೊಂಡು ಡಿಸ್ಕಸ್ ಮಾಡ್ಕೊಂಡ್ವಿ. ಆಂಬಿಯಂಟ್ ಅಪ್ರೋಚ್ ಅಲ್ಲಿ ಹೋದ್ರೆ ಹೇಗಿರುತ್ತೆ ಅನ್ನೋ ಒಂದು ಥಾಟ್ ಬಂತು. ಆಂಬಿಯಂಟ್ ಅಪ್ರೋಚ್ನ ನಾವು ಕಂಪ್ಲೀಟ್ ಆಗಿ ವಿದ್ಯಾಭೂಷಣರು ಎಲ್ಲಿ ಮ್ಯೂಸಿಕ್ ಇಲ್ವೋ ಅಲ್ಲಿ ಕಂಪ್ಲೀಟ್ ಆಗಿ ಒಂದು ಡ್ರೋನ್ ಮತ್ತೆ ಪ್ಯಾಡ್ಸ್ ಅಂತ ಏನು ಕರಿತೀವಿ ಅದನ್ನ ಯೂಸ್ ಮಾಡಿಕೊಂಡು ನಾವು ಆಲ್ಮೋಸ್ಟ್ ಒಂದು ಇನ್ನು ಮಿಕ್ಕಿರೋ ಸೆಕ್ಷನ್ಗಳೆಲ್ಲ ಏನಿದೆ ಅಲ್ಲಲ್ಲಿ ವೀಣೆ, ಅಲ್ಲಲ್ಲಿ ಫ್ಲೂಟ್ ಮತ್ತೆ ಅಲ್ಲಲ್ಲಿ ವೈಲಿನ್, ಈ 3 ಲೈವ್ ಇನ್ಸ್ಟ್ರೂಮೆಂಟ್ಸ್ನ ಉಪಯೋಗಿಸ್ಕೊಂಡು ಇನ್ನು ಮಿಕ್ಕಿರೋದೆಲ್ಲ ಸ್ವಲ್ಪ ಡ್ರೀಮಿ ವೈಬಲ್ಲಿ ಶ್ರುತಿ ಥರ ವಿದ್ಯಾಭೂಷಣರು ಏನು ಹಾಡ್ತಾ ಇದ್ದಾರೆ ಅದಕ್ಕೆ ನಾವು ಇಲ್ಲಿ ಹಿನ್ನೆಲೆಯಲ್ಲಿ ಒಂದು ಬೇಸಿಕ್ ಕಾರ್ಡ್ ವರ್ಕ್ ಮಾಡಿಕೊಂಡು ಶುಭಾ ಸಂತೋಷ್ ಅಂತ ವೀಣೆ ಆರ್ಟಿಸ್ಟ್ ಅವ್ರನ್ನ ಕರೆಸ್ಬಿಟ್ಟು ವೀಣೆಯಲ್ಲಿ ಏನೇನು ಬೇಕು ಎಲ್ಲ ತಗೊಂಡು ಅವರು ನುಡ್ಸಾದ್ಮೇಲೆ ನನಗೆ ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ನಾನು ಪ್ಲೇಸ್ ಮಾಡ್ಕೊಂಡು ಹೋದೆ. ಅವರು ನುಡ್ಸಿರ್ತಕ್ಕಂಥ ಬಿಟ್ಸ್ನ ಅರ್ಜುನ್ ಅಂತ ಫ್ಲೂಟ್ ನುಡ್ಸಿರೋದು ತುಂಬಾ ಅತ್ಯದ್ಭುತವಾಗಿ ನುಡಿಸಿದ್ರು. ಮೇಜರ್ ಕಾಂಟ್ರಿಬ್ಯೂಷನ್ ಬಂದು ನಮಗೆ ಈ ಸಿನಿಮಾಗಿರೋದು ನಾರಾಯಣ್ ಶರ್ಮಾ ಕಡೆಯಿಂದ. ಟೈಟಲ್ ಟ್ರ್ಯಾಕ್ ಏನು ಸಿನಿಮಾ ಟೈಟಲ್ ಮೇಲೆ ಹೋಗುತ್ತೆ ಆ ಹಾಡನ್ನ ಹಾಡಿದ್ದಾರೆ. ಜೊತೆಗೆ ಈ ಸಿನಿಮಾದಲ್ಲಿ ವೈಲಿನ್ ಕೂಡ ನುಡಿಸಿದ್ದಾರೆ. ನಮಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡುವಾಗ ಐಡಿಯೇಷನ್ ಸ್ಟೇಜ್ ಇಂದನೂ ನಾರಾಯಣ್, ಗಿರೀಶ್ ಇಬ್ರು ನನ್ನ ಜೊತೆಗೆ ಮಾತಾಡಿಕೊಂಡು ಡಿಸ್ಕಸ್ ಮಾಡಿಕೊಂಡು ಪೂರ್ತಿ ಸಿನಿಮಾದ ಬ್ಯಾಕ್ಗ್ರೌಂಡ್ ಸ್ಕೋರ್ನ ನಾವು ಡಿಸೈನ್ ಮಾಡ್ಕೊ ಬಂದ್ವಿ. ಎಲ್ಲದಕ್ಕಿಂತ ಹೆಚ್ಚಿಗೆ ಏನು ಅಂತಂದ್ರೆ ಗಿರೀಶ್ ಜೊತೆ ಸಿನಿಮಾಕ್ಕಿಂತ ಹೆಚ್ಚು ನನಗೆ ಗಿರೀಶ್ ತುಂಬಾ ಕನೆಕ್ಟ್ ಆದ್ರು. ಆಕ್ಚುಲ್ ಆಗಿ ಹಿ ವಾಸ್ ವೆರಿ ಕ್ಲಿಯರ್. ನಾನು ಏನ್ ಮಾಡಿದ್ದೀನಿ, ಎಷ್ಟೊಂದು ಸುಮಾರಷ್ಟು ಚಿಕ್ಕ ಪುಟ್ಟ ತಪ್ಪುಗಳು ಇದ್ರೂ ಸಹ ಸರ್ ಈಗ ಇದು ಆಲ್ರೆಡಿ ಆಗಿ ಹೋಗಿದೆ,
ನಾನು ಇದನ್ನು ಹೇಗೆ ಬ್ಯೂಟಿಫೈ ಮಾಡ್ಬೋದು ಅಂತ ನಮ್ಮನ್ನು ಕೇಳಿದಾಗ ನಾವು ಅದನ್ನು ಹೇಗೆ ಎನ್ಹ್ಯಾನ್ಸ್ ಮಾಡ್ಬೋದು ಅನ್ನೋದ್ರ ಕಡೆ ಗಮನ ಹರಿಸ್ತಿದ್ವಿ ಹೊರತು ಚಿಕ್ಕ ಪುಟ್ಟ ಲೋಪದೋಷಗಳೇನು ಇದ್ವೋ ಅದನ್ನು ನಾವು ಸೈಡ್ಗೆ ಇಟ್ಬಿಟ್ಟು ಸಿನಿಮಾನ ಹೇಗೆ ಚೆನ್ನಾಗಿ ಕಾಣಿಸೋಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ಕೋತಾ ಹೋದ್ವಿ. ಎಲ್ಲ ಲೈವ್ ಇನ್ಸ್ಟ್ರೂಮೆಂಟ್ಸ್ ಬಿದ್ದಾಗಾದ ನಂತರ ನೀವೀಗೇನು ಔಟ್ಪುಟ್ ನೋಡ್ತಾ ಇದ್ದೀರಾ ಅದು ಹೊರಗಡೆ ಬಂದಿದೆ. ಇಲ್ಲಿ ಗಿರೀಶ್ ಅವ್ರದ್ದು ಅಷ್ಟೇ ಈಕ್ವಲ್ ಕಾಂಟ್ರಿಬ್ಯೂಷನ್ ಇದೆ, ನಾರಾಯಣ್ ಶರ್ಮಾದು ಅಷ್ಟೇ ಈಕ್ವಲ್ ಕಾಂಟ್ರಿಬ್ಯೂಷನ್ ಇದೆ, ನಂದಿದೆ. ಸೊ ಜಗದೋದ್ಧಾರಣ ಇನಿಷಿಯಲ್ ಆಗಿ ಗಿರೀಶ್ ಅವ್ರ ಐಡಿಯಾ ಇದ್ದಿದ್ದು ಮುಂಚೆನೇ ವಿದ್ಯಾಭೂಷಣರು ಮ್ಯೂಸಿಕ್ ಮಾಡ್ಯಾರೆ, ಅದೇ ಹಾಡ್ನೇನೆ ಪ್ಲೇಸ್ ಮಾಡಬೇಕು ಅಂತ ಇತ್ತು. ಇದನ್ನ ನಾವು ಒಂದು ಫ್ರೆಶ್ ಆಗಿ ಪ್ರೆಸೆಂಟ್ ಮಾಡಿದ್ರೆ ಹೇಗಿರುತ್ತೆ ಅಂತ ಗಿರೀಶ್ ಜೊತೆ ಡಿಸ್ಕಸ್ ಮಾಡಿದಾಗ ಗಿರೀಶ್ ಹೇಳಿದ್ದು ನಿಮ್ಗೆ ಹಾಗೆ ಮಾಡ್ಬೋದು ಅನ್ಸುತ್ತೆ ಅಂತಂದರೆ ಮಾಡಿ, ಏನು ತೊಂದರೆ ಇಲ್ಲ ಅಂತ ನಮ್ಗೆ ಆ ಫ್ರೀಡಮ್ ಕೊಟ್ಟರು. ಒರಿಜಿನಲ್ ಟ್ಯೂನ್ ಜಗದೋದ್ಧಾರಣ ಏನಿದೆ ಅದೇ ಹಾಡನ್ನ ಇಟ್ಕೊಂಡು ಇನ್ನು ಮಿಕ್ಕಿರೋ ಆರ್ಕೆಸ್ಟ್ರೇಷನ್ ಏನಿದೆ ಅದನ್ನೆಲ್ಲ ಕಂಪ್ಲೀಟಾಗಿ ಹೊಸ ರೀತಿಲಿ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ. ಅಂದರೆ ಆಂಬಿಯಂಟ್ ಜಾನರ್ ಅಪ್ರೋಚ್ನ ಅಲ್ಲೂ ನಾವು ತೊಗೊಬಂದ್ವಿ. ಅಲ್ಲಿ ತುಂಬ ಡ್ರೀಮಿಯಾಗಿ ಸಿನ್ಸ್ ವಿಜುವಲ್ಸ್ ಕೂಡ ಅವರು ಕನಸಲ್ಲೇ ಇದಾಗಿರೋ ರೀತಿ ಬರೋದ್ರಿಂದ ತುಂಬ ಡ್ರೀಮಿಯಾಗಿ ನಾವು ಆ ಹಾಡನ್ನ ಪ್ಲ್ಯಾನ್ ಮಾಡ್ಕೊಂಡ್ವಿ. ಫ್ಲೂಟು ಮತ್ತು ವೈಲಿನ್ ಆಗಿರ್ಬೋದು, ವೀಣೆ ಆಗಿರ್ಬೋದು, ಇದು 3 ರೆಗ್ಯುಲರಾಗಿ ಹೇಗೆ ಯೂಸ್ ಮಾಡ್ತೀವೋ ಹಾಗೆ ಯೂಸ್ ಮಾಡಿದೆ. ತುಂಬ ಆಂಬಿಯಂಟ್ ಎಲಿಮೆಂಟ್ಸ್ ಥರ ಯೂಸ್ ಮಾಡಿಕೊಂಡು ಬೇಸಿಕ್ಲಿ ಇಲ್ಲಿ ನಾವು ಮೇಜರಾಗಿ ಎಲ್ಲದಕ್ಕಿಂತ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿರೋದು ಲಿರಿಕ್ಸ್ಗೆ. ಅವ್ರು ಏನು ಹಾಡ್ತಾ ಇದ್ದಾರೆ ಅದು ತುಂಬ ಅಚ್ಚುಕಟ್ಟಾಗಿ ಕೇಳಿಸ್ಬೇಕು. ನೀವು ಥ್ರೂ ಔಟ್ ಸಿನಿಮಾ ನೀವು ಎಲ್ಲಿ ನೋಡಿದ್ರೂ ವಿದ್ಯಾಭೂಷಣರು ವಾಯ್ಸ್ಗೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿರೋದು. ಹಿನ್ನೆಲೆ ಸಂಗೀತ ಅದಕ್ಕೆ ಸಪೋರ್ಟಿವ್ ಆಗಿದೆ ಹೊರತು ಅದನ್ನು ಡಾಮಿನೇಟ್ ಮಾಡೋ ರೀತಿಲಿ ಇಲ್ಲ ಇಡೀ ಸಿನಿಮಾದಲ್ಲಿ. ಹಾಯ್, ನನ್ನ ಹೆಸರು ಸುಹಾಸ್, ಹರಿದಾಸರ ದಿನಚರಿ ಎಡಿಟರ್ ಮತ್ತು ಕಲರಿಸ್ಟ್. ನನಗೆ ಈ ಸಿನಿಮಾ ಏನಕ್ಕೆ ಅಷ್ಟು ಹತ್ತಿರವಾದದ್ದು ಅಂತಂದರೆ ಎಡಿಟಿಂಗ್ ಕೆಲಸದಲ್ಲಿ ವಿ ಡಿಡ್ಂಟ್ ಹ್ಯಾವ್ ಟು ವರ್ಕ್ ಮಚ್. ನಮ್ಮ ಡೈರೆಕ್ಟರ್ ಸರ್ ಗಿರೀಶ್ ಅವರು ಹಿ ಹ್ಯಾಡ್ ಅ ವೆರಿ ಗುಡ್ ಕ್ಲಾರಿಟಿ ಆಫ್ ವಾಟ್ ಹಿ ವಾಂಟೆಡ್. ದ ಹೋಲ್ ಟೀಮ್ ಹ್ಯಾಡ್ ಶಾಟ್ ಎಷ್ಟು ಬೇಕು ಅಷ್ಟೇ ಶೂಟ್ ಮಾಡಿದರು. ಇಟ್ ವಾಸಂಟ್ ಲೈಕ್ ತುಂಬ ಯೂಶಲಿ ಬೇರೆ ಮೂವೀಸಲ್ಲಿ ಹೇಗೆ ಅಂತಂದರೆ ಎಲ್ಲ ಆ್ಯಂಗಲಲ್ಲಿ ಶೂಟ್ ಮಾಡು, ಎಲ್ಲ ಇನ್ನೂ ಎಕ್ಸ್ಟ್ರಾ ಆ ಥರ ಇಲ್ಲ. ದಿಸ್ ವಾಸ್ ಲೈಕ್ ದೇ ಹ್ಯಾಡ್ ಸೋ ಮಚ್ ಕ್ಲಾರಿಟಿ ದ್ಯಾಟ್ ಏನೋ ಎಡಿಟಿಂಗ್ ಟೇಬಲ್ ಬಂದಾಗ ಇಷ್ಟೇ, ಇಲ್ಲಿಂದ ಇಲ್ಲಿ ಕಟ್ ಮಾಡಬೇಕು, ಇಲ್ಲಿಂದ ಇಲ್ಲಿ ಕಟ್ ಮಾಡಬೇಕು. ಗಿರೀಶ್ ಸರ್ ಅವರ ಆಫೀಸ್ನಲ್ಲೇ ವಿ ಹ್ಯಾಡ್ ಅ ಸೆಟಪ್. ಆ ಥರ ಟೈಮ್ ಬ್ರ್ಯಾಕೆಟ್ ಇರಲ್ಲ, ವಿಲ್ ವರ್ಕ್ ಫ್ರಮ್ ಲೈಕ್ ಎನಿ ಟೈಮ್ ಟು ಎನಿ ಟೈಮ್ ಅನ್ನೋ ಥರ ವಿ ಯೂಸ್ ಟು ವರ್ಕ್. ಈ ಥರ ಸಬ್ಜೆಕ್ಟ್ಸ್ ಯೂಶಲಿ ಏನಾಗುತ್ತೆ, ನಿಮಗೆ ಲ್ಯಾಗ್ ಅಂತ ಫೀಲ್ ಆಗುತ್ತೆ. ಈ ಸಿನಿಮಾದಲ್ಲಿ ಹೇಗೆ ಅಂತಂದರೆ ಪೇಸು ಮಧ್ಯದಲ್ಲಿ ಇಡಬೇಕಾಗುತ್ತೆ. ಲೈಕ್ ಲ್ಯಾಗ್ ಇರಬೇಕು, ಬಟ್ ಇಟ್ ಶುಡಂಟ್ ಫೀಲ್ ಲೈಕ್ ಲ್ಯಾಗ್ ಅಂತ. ಪ್ರಾಜೆಕ್ಟ್ ನನಗೆ ಆ್ಯಕ್ಚುಲಿ ಫಸ್ಟ್ ನಾನು ಅಂದ್ಕೊಂಡಾಗ ಅದೇ ಹೇಳ್ದಂಗೆ ಐ ಥಾಟ್ ಲೈಕ್ ಬೋರಿಂಗ್ ಇರುತ್ತೆ, ಓಕೆ ಫೈನ್ ಅಂತ ಅಂದ್ಕೊಂಡೆ. ಬಟ್ ಐ ವಾಚ್ಡ್ ಇಟ್ ಲೈಕ್ ಐ ಡೋಂಟ್ ನೋ ಸಮ್ ಎಷ್ಟು 1000 ಟೈಮ್ಸ್ ಎಡಿಟಿಂಗ್ ಮತ್ತು ಕಲರಿಂಗ್ ಸೂಟಲ್ಲೂ. ಬಟ್ ನಾಟ್ ಈವನ್ ಲೈಕ್ ಒನ್ಸ್ ಐ ಫೆಲ್ಟ್ ದ್ಯಾಟ್ ಏನೋ ಓಕೆ ಒಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಲ್ಯಾಗ್, ನಥಿಂಗ್ ಅಟ್ ಆಲ್. ದ್ಯಾಟ್ ಲೈಕ್ ಇವತ್ತಿಗೂ ನನಗೆ ಐ ಫೀಲ್ ಸರ್ಪ್ರೈಸ್ಡ್ ಅಬೌಟ್ ಇಟ್. ದೇರ್ ಆರ್ ಡೇಸ್ ಲೈಕ್ ಹೆಂಗೆ ಅಂತಂದರೆ even though I don't want to hum the songs and be like singing all the songs, full start ಮಾಡಿದಾಗಿಂದ ಎಂಡ್ ತನಕ I've learned all the lyrics. ನಿಮಗೆ ಗೊತ್ತಿಲ್ಲದೇ you just get into that. That's like a magic. ಯಾವತ್ತೂ ಹಿಂಗೆ ಆಗಿರಲಿಲ್ಲ ಇಷ್ಟು ಮೂವೀಸಲ್ಲಿ ವರ್ಕ್ ಮಾಡೋದ್ರಲ್ಲಿ. I've never felt that connect. If a night ಇದರಲ್ಲಿ we had like coloring ಅಂದರೆ you'll have hundreds of options, but end of the day you have to choose one. As a colorist, like ನಿಜ ತಲೆ ಕೆಟ್ಟೋಗಿತ್ತು ನನಗೆ, ಬಿಕಾಸ್ ಲೈಕ್ ದೇರ್ ವರ್ ಸೋ ಮೆನಿ ಆಪ್ಷನ್ಸ್ ಇನ್ ಫ್ರಂಟ್ ಆಫ್ ಮೀ. ಬಟ್ DOP ಹರಿ ಆ್ಯಂಡ್ Girish sir, like they were clear, okay, this is what I want, I agree this ಬೇಡ. It was like really fun process doing that. We used to like quarrel, ಇನ್ನೊಂದು ಸ್ವಲ್ಪ ಇಟ್ಬಿಡ್ತೀನಿ, ಇನ್ನೊಂದು ಸ್ವಲ್ಪ ಎತ್ತೀನಿ ಅಂತ ಅಂದ್ಬಿಟ್ಟು, ಇಲ್ಲ ಗ್ರೀನ್ಸ್ ಫುಲ್ ಸಾಯಿಸ್ಬಿಡಿ ಅಂತ ಹರಿ. It was like really fun actually, and it was a very good learning experience for me as well. Like I learned a lot from my team, which I really admire. ನಮ್ಮ ಗ್ಯಾಫರು ಮಂಜೇಶ್ ಅಂತ, ಅವರು ಕೂಡ ನನ್ನ ಜೊತೆ ತುಂಬ ಹಿಂದಿನಿಂದನೂ ಪ್ರಾಜೆಕ್ಟ್ಸ್ ವರ್ಕ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ನನಗೆ ಯಾರು ಇಲ್ಲಿ ಅಸಿಸ್ಟೆಂಟು ಅಸೋಸಿಯೇಟ್ ಅಂತೆಲ್ಲ ಯಾರು ಕ್ಯಾಮ್ರಾಮನ್ ಇರಲಿಲ್ಲ. ಜಸ್ಟು ಮತ್ತು ನಾನು ಮತ್ತು ನಮ್ಮ ಗ್ಯಾಫರ್ ಮಂಜೇಶ್ ಅವರೇ ಪ್ರತಿಯೊಂದು ಪ್ಲ್ಯಾನಿಂಗು ಎಲ್ಲ ಮಾಡಿಬಿಟ್ಟು ಎಕ್ಸಿಕ್ಯೂಷನ್ಗೆಲ್ಲ ತುಂಬ ಹೆಲ್ಪ್ ಆಯಿತು. ನಾ ಏನು ಹೇಳಿದ್ರು ಪಟಾಪಟ್ ಅಂತೆಲ್ಲ ರೆಡಿ ಮಾಡಿಕೊಂಡು, ನಾನು ಏನು ಹೇಳ್ತಾ ಇದ್ದೀನಿ ನನ್ನ ವಿಷನ್ನೆಲ್ಲ ಅರ್ಥ ಮಾಡಿಕೊಂಡು ಅದಕ್ಕೆ ಎಕ್ಸಿಕ್ಯೂಟ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಈಸ್ ಅ ವೆರಿ ಟ್ಯಾಲೆಂಟೆಡ್ ಗೈ. ಆ ನಿರ್ದೇಶನದ ತಂಡದಲ್ಲಿ ನಾವು ಶೂಟ್ ಬರೋಕ್ಕೆ ಒಂದಿನಕ್ಕೆ ಮುಂಚೆ ಅಸೋಸಿಯೇಟ್ ಬೇಕು. ಹರೀಶ್ ಅಂತ ನಮ್ಮ ಮೈಸೂರಿನ ಹುಡುಗ, ಹಿ ಕಮ್ಸ್ ಇನ್ ಟು ಪಿಕ್ಚರ್. ನಿರ್ದೇಶನದ ಒಂದು ಟ್ಯಾಕ್ಟಿಕ್ಸ್ ಗೊತ್ತಿರೋವಂಥ ಮನುಷ್ಯ. ನಾನು ಹೇಳಿದ್ದಿಷ್ಟೇ, ಹರೀಶ್ ಇಲ್ಲಿ ಆ ಕೆಲಸ ಈ ಕೆಲಸ ಅಂತಲ್ಲ, ಎಲ್ಲ ಕೆಲಸ ಎಲ್ಲರೂ ಮಾಡೋಣ,
ಖಂಡಿತ ಸರ್ ನಾವೆಲ್ಲ ಸೇರ್ಕೊಂಡು ಮಾಡೋಣ ಅಂತ ಶುರು ಮಾಡಿದ್ವಿ. ಮೇಕಪ್ ಆರ್ಟಿಸ್ಟು ಅರುಣಣ್ಣ ಅಂತ. ವರ್ಕ್ ಎಥಿಕ್ಸ್ ಎಲ್ಲ ತುಂಬ ಪಕ್ಕಾ ಇರುತ್ತೆ. ಯಾವಾಗಲೂ ಆನ್ ಟೈಮ್ ಇರ್ತಾರೆ ಸೆಟ್ಟು. ಆ್ಯಕ್ಚುಲಿ 1 hour 1.5 hour ಮುಂಚೆನೇ ಇರ್ತಾರೆ. ಏನು ಹಿಂಗೆ ಕೈ ತೋರಿಸಿ ಹೇಳೋಕ್ಕಿಂತ ಮುಂಚೆ ಪ್ರತಿಯೊಂದು ಮಾಡಿರ್ತಾರೆ. ಈ ರೇಂಜಲ್ಲೇ ಇರ್ತಾರೆ. ಈಗ ಯಾರಿಗೂ ಏನೋ ಒಂದು ಟಚ್ ಅಪ್ ಮಾಡಬೇಕು, ಒಂದು ಹೇರ್ ಸ್ಟೈಲ್ ಏನೋ ಸರಿ ಮಾಡಬೇಕಂದ್ರೆ ಅರುಣಣ್ಣ ಅಂದ ತಕ್ಷಣ ಓಡ್ ಬಂದು ಇರೋರು. ಕಾಸ್ಟಿಂಗ್ ಅಥವಾ ತಾರಾಗಣ ಎಲ್ಲದಕ್ಕಿಂತ ಹೆಚ್ಚು ಅಂತಲೇ ಹೇಳ್ಬೋದು. ಅಲ್ಟಿಮೇಟ್ಲಿ ನಾವು ತೋರಿಸ್ಬೇಕಾಗಿರೋದು ಆ ಪಾತ್ರಧಾರಿಗಳನ್ನೇ. ಪುರಂದರದಾಸರ ಪಾತ್ರಕ್ಕೆ ಅವರು ಹೇಗಿರ್ತಾರೋ ಹಾಗೆ ಜೀವಿಸಿದ್ರೆ ಸಾಕು ಅನ್ನೋ ಒಂದು ಕನ್ವಿಕ್ಷನ್ ನಂಗೆ ಇದ್ದಿದ್ದರಿಂದ ಪುರಂದರ ಆಶ್ರಮದಲ್ಲಿ ಮಾಡ್ತೀನಿ ಅನ್ನೋ ಒಪ್ಪಿಗೆ ಕೊಟ್ಟರು. ಪುರಂದರದಾಸರ ವಿಗ್ರಹದ ಮುಂದೆ ಕುತ್ಕೊಂಡಿದ್ರೆ ಅನ್ನೋದು ಖುಷಿ, ಅದ್ರ ಜೊತೆಯಲ್ಲಿ ದೊಡ್ಡ ಜವಾಬ್ದಾರಿ. ಪುರಂದರದಾಸರ ಜೊತೆಯಲ್ಲಿರ್ತಕ್ಕಂಥ ಸಂಗಡಿಗರು, ಅವರಿಬ್ಬರ ಮಕ್ಕಳು ಮಧ್ವಪತಿ ಹೇಬಣ ಮತ್ತು ಇಬ್ಬರು ಬ್ರಾಹ್ಮಣ ಸಂಗಡಿಗರನ್ನು ಆಯ್ಕೆ ಮಾಡೋದ್ರಲ್ಲಿ ಆ ಭಗವಂತನ ಅನುಗ್ರಹವೂ ಇತ್ತು. ಒಂದು ನಾಟಕ ನೋಡೋಕ್ಕೆ ಹೋದ್ವಿ. ಆ ನಾಟಕದಲ್ಲಿ ದಾಸರ ವೇಷದಲ್ಲಿ ಇದ್ದಂಥ ಘನಶ್ಯಾಮ್ ಮತ್ತು ಗೋಕುಲ್ ಇಬ್ಬರು ನಮಗೆ ಬಹಳ ಮೆಚ್ಚುಗೆ ಆದರು. ಅವರಿಬ್ಬರು ನಮ್ಮ ಸಿನಿಮಾಗೆ ಎಂಟ್ರಿ ಆಗ್ತಾರೆ. ಚಲಪತಿಗಳು ನನ್ನ ಸ್ನೇಹಿತರು, ಅವರು ಮೈಸೂರಿನ ವಿಶ್ವವಿದ್ಯಾನಿಲಯದಲ್ಲಿ ಕೆಲಸ ಮಾಡ್ತಾರೆ. ವಾಸುದೇವ ಮೂರ್ತಿಗಳು ನಮ್ಮ ಘನಶ್ಯಾಮ್ ಅವರ ತಂದೆ ಬಹಳ ಸುಂದರವಾಗಿ ಪಾತ್ರ ಮಾಡಿದ್ದಾರೆ. ನೀವು ನೋಡ್ತೀರಿ, ಎಲ್ಲಿಯೂ ಓವರ್ ಆ್ಯಕ್ಟಿಂಗ್ ಆಗದೆ, ಎಲ್ಲಿಯೂ ತುಂಬ ಅಂಡರ್ ಪ್ಲೇ ಆಗದೆ, ಎಷ್ಟು ಬೇಕೋ ಅಷ್ಟೇ ಮಾಡಿಕೊಂಡು ಪುರಂದರದಾಸರಿಗಿನ್ನ ಒಂದು ಸ್ವಲ್ಪ ಅಂಡರ್ ಪ್ಲೇ ಆಗಬೇಕು. ಅವರೆಲ್ಲರಿಗೂ ನಾನು ಚಿರಋಣಿ. GL ಹೆಗಡೆ ಅವರು ಅವರು ಕೂಡ ಚಿಕ್ಕ ಪಾತ್ರ ಆದ್ರೂ ಇಲ್ಲ ನಾನು ಬರ್ತೇನೆ ಅಂದ್ಬಿಟ್ಟು ಗೋಕರ್ಣದಿಂದ ಬಂದು ಆ ವೃದ್ಧರ ಪಾತ್ರ ಮಾಡಿಕೊಟ್ರು. ಪದ್ಮಕಲಾ ಅವರು ಹಿರಿಯ ಕಲಾವಿದೆ, ಅವರು ಬಹಳಷ್ಟು ಸೀರಿಯಲ್ಗಳಲ್ಲಿ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಅವರು ಕೂಡ ಭಾಳ ಸಂತೋಷವಾಗಿ ಪಾತ್ರ ಮಾಡಿಕೊಡೋದಲ್ಲದೆ ಇಲ್ಲಿ ಬಂದು ಕಾಸ್ಟ್ಯೂಮ್ನಲ್ಲಿ ಮೇಕಪ್ನಲ್ಲಿ ಭಾಳ ಹೆಲ್ಪ್ ಮಾಡಿದ್ದಾರೆ. ಮೇಕಪ್ ಡಿಪಾರ್ಟ್ಮೆಂಟ್ನ ವಹಿಸ್ಕೊಂಡಂಥ ನಮ್ಮ ಅರುಣ್ನವರು ಯಾರಿಗೂ ಮೇಕಪ್ ಮಾಡೇ ಇಲ್ವೇನೋ, ಅಷ್ಟು ಸ್ವಾಭಾವಿಕವಾಗಿ ಎಷ್ಟು ಸುಂದರವಾಗಿ ಕಾಣ್ತಾರೆ ಅನ್ನೋ ಥರ ಅವ್ರು ಮಾಡಿಕೊಟ್ರು. ಎಡಿಟರ್ ಆದಂಥ ಸುಹಾಸ್ ಬಂದು ಭಾಳ ಸುಂದರವಾಗಿ ನಮ್ಮ ಚಿತ್ರನ ಕಟ್ಕೊಟ್ರು. ಕಲರಿಂಗು ಅಷ್ಟೇ ಸುಂದರವಾಗಿ ಮಾಡಿದ್ರು. ಆಮೇಲೆ ನಮ್ಮ ಸಂಗೀತ ಮಾಡಿರೋಂಥ ಬಕೇಶ್, ರೋಣದ ಬಕೇಶ್ ಅವರು ಕಳಶಪ್ರಾಯವಾಗಿ ಸಂಗೀತವನ್ನು ಆ ಹಿನ್ನೆಲೆಯನ್ನು ಕಟ್ಕೊಟ್ರೋದಾಗಲಿ, ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಸಿನಿಮಾಗೆ ಅಂತಂದರೆ ನಮ್ಮ ಮೇಕಪ್ ಮ್ಯಾನ್ ಅಂತ ಅರುಣ್, ಸುಹಾಸು ಮತ್ತು ಬಕೇಶ್. ಅದ್ರ ಜೊತೆ ನಾರಾಯಣ್ ಶರ್ಮಾ ಹೆಸರು ಹೇಳಲೇಬೇಕು. ಸುಂದರವಾಗಿ ಶೀರ್ಷಿಕೆ ಗೀತೆನ ಹಾಡಿ ಈ ಇಡೀ ಚಿತ್ರಕ್ಕೆ ಬಕೇಶ್ಗೆ ಬಹಳ ಥೀಮ್ಸ್ಗಳನ್ನು ಒದಗಿಸಿ ದೊಡ್ಡ ಮಾರಲ್ ಸಪೋರ್ಟ್ ಕೊಟ್ಟಿದ್ದಾರೆ. ನಮ್ಮ ಟೆಕ್ನಿಕಲ್ ಕ್ರೂ ಏನಿದ್ದಾರೆ ಅವರ ಆ್ಯಾವ್ರೇಜ್ ವಯಸ್ಸು ಒಂದು 31 ವರ್ಷಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಸೊ ಎಲ್ಲರೂ ನೋಡಿದವರೆಲ್ಲ ಹೇಳೋರು, ಎಲ್ರಿ ನಿಮ್ಮ ಕ್ಯಾಮ್ರಾಮ್ಯಾನ್ ಎಲ್ಲಿ ಅಂತ ಕೇಳೋರು, ಎಲ್ಲಿ ನಿಮ್ಮ ಇವರೆಲ್ಲಿ ಅಂತ ಕೇಳಿ, ಎಲ್ಲ ನಾವು ಇಲ್ಲೇ ಇದ್ದೀವಿ ನೋಡಿ ಅಂದರೆ, ಇಷ್ಟು ಚಿಕ್ಕ ಹುಡುಗರು ಮಾಡ್ತಿದ್ದೀರಾ. ಸೆಟ್ ಹುಡುಗರು ಅಷ್ಟೇ. ದೇವರಾಜು ಅಂತ ಒಬ್ಬ ಹುಡುಗ ಇದ್ದ, ಭಾಳ ಸ್ವೀಟ್ ಬಾಯ್. ಅವ್ರ ಜೊತೆಯಲ್ಲಿ ದೀಪಕ್ ಅಂತ, ಆಮೇಲೆ ಕುಮಾರ್ ಅಂತ, ಗ್ಯಾಫರ್ ಆದಂಥ ಮಂಜೇಶ್ ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಒಳ್ಳೆ ತಂಡನ ಕರ್ಕೊಂಬಂದರು, ಒಳ್ಳೆ ಹುಡುಗರು, ಎಲ್ಲ ಖುಷಿಯಾಗಿ ಪಾಪ ಕೆಲಸ ಮಾಡಿಕೊಟ್ರು. ಸೊ ಇವರ ಅನುಭವಗಳೆಲ್ಲ ಸೇರಿಕೊಂಡು ಒಂದು ಅದ್ಭುತವಾದ ಚಿತ್ರ ಆಗಿದೆ. ಸೊ ಆಲ್ ಥ್ಯಾಂಕ್ಸ್ ಟು ಅವರ್ ಹೋಲ್ ಟೀಮ್. ಜೈ ಜೈ. ದಿನದಲ್ಲೇ 1.5 ಗಂಟೆ ಮಿನಿಮಮ್ ಫುಟೇಜ್ ಫಾರ್ ಎ ಫ್ಯೂ ಟೀಮ್. ಐ ಥಿಂಕ್ ವಿ ಶುಡ್ ಬಿ ಆಲ್ ಪ್ರೌಡ್ ಆಫ್ ಇಟ್. ಎರಡು ಪೇರೆಂಟ್ಸ್ ಯಾರಿದ್ದಾರೆ, ಶ್ರುತಿ, ಹ್ಯಾಟ್ಸ್ ಆಫ್.